ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಏಪ್ರಿಲ್ 8, 2026 ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. ಏಪ್ರಿಲ್ 8, 2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಸೂರ್ಯೋದಯ 6 ಗಂಟೆ 11 ನಿಮಿಷಕ್ಕಾದ್ರೆ ಸೂರ್ಯಾಸ್ತ 6 ಗಂಟೆ 32 ನಿಮಿಷಕ್ಕಾಗುತ್ತೆ. ಸೂರ್ಯ ಮೀನ್ ರಾಶಿಯಲ್ಲಿದ್ರೆ ಚಂದ್ರ ಧನುರ್ ರಾಶಿಯಲ್ಲಿ ಇರತಕ್ಕಂಥದ್ದು. ಷಷ್ಠಿ ತಿಥಿ 7 ಗಂಟೆ 1 ನಿಮಿಷದವರೆಗೆ ರಾತ್ರಿ, ತದನಂತರ ಸಪ್ತಮಿ ತಿಥಿ ಇರತಕ್ಕಂಥದ್ದು. ಜ್ಯೇಷ್ಠ ನಕ್ಷತ್ರ 5 ಗಂಟೆ 54 ನಿಮಿಷದವರೆಗೆ ಬೆಳಗ್ಗೆ, ತದನಂತರ ಮೂಲ ನಕ್ಷತ್ರ ಇರುತ್ತೆ. ಗರಜ ಕರ್ಣ 5 ಗಂಟೆ 48 ನಿಮಿಷದವರೆಗೆ ಬೆಳಗ್ಗೆ, ತದನಂತರ ವಣಿಜ ಕರ್ಣ ಇರತಕ್ಕಂಥದ್ದು. ವರಿಯಾನ್ ಯೋಗ 5 ಗಂಟೆ 11 ನಿಮಿಷದವರೆಗೆ, ನಂತರ ಪರೀಘ ಯೋಗ ಇರುತ್ತೆ. ಇನ್ನು ಈ ದಿನದ ರಾಹುಕಾಲ 12 ಗಂಟೆ 22 ನಿಮಿಷದಿಂದ 1 ಗಂಟೆ 54 ನಿಮಿಷದವರೆಗೆ ರಾಹುಕಾಲ, 7 ಗಂಟೆ 54 ನಿಮಿಷದಿಂದ 9 ಗಂಟೆ 17 ನಿಮಿಷದವರೆಗೆ ಯಮಗಂಟ ಕಾಲ, 10 ಗಂಟೆ 49 ನಿಮಿಷದಿಂದ 12 ಗಂಟೆ 22 ನಿಮಿಷದವರೆಗೆ ಗುಳಿಕ ಕಾಲ ಮತ್ತು 11 ಗಂಟೆ 57 ನಿಮಿಷದಿಂದ 12 ಗಂಟೆ 46 ನಿಮಿಷದವರೆಗೆ ದುರ್ಮುಹೂರ್ತ ಇರುತ್ತೆ, ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರ್ತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ತಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರು ಇವತ್ತು ನೋಡಿ, ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂತೋಷಗಳು ನಿಮಗೆ ಸಿಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂತೋಷ, ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡದೆ ಇರದೇ ಇರುವಂತಹ ಕೆಲವೊಂದು ವಿಷಯದಲ್ಲಿ ನಿಮಗೆ ಸಂತೋಷವನ್ನ ಸಿಗುವಂತಹ ಸಾಧ್ಯತೆಗಳು ಇವತ್ತು ಮೇಷರಾಶಿಯವರಿಗೆ ಕಂಡು ಬರುತ್ತೆ. ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯ ನ್ಯಾಯಾಲಯದಲ್ಲಿದ್ರೆ ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ನ್ಯಾಯಾಲಯದಲ್ಲಿ ಇದ್ರೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಕೆಲವೊಂದು ಜನಗಳಿಂದ ಆಗಿರ್ಬೋದು, ಕಾನೂನಿನಿಂದ ಆಗಿರ್ಬೋದು, ಅನೇಕ ಎಡರು ತೊಡರುಗಳನ್ನ ಅನುಭವಿಸಬೇಕಾಗತ್ತೆ. ಆದ್ರೆ ಆ ಎಡರು ತೊಡರು ಅನುಭವಿಸಿದ ಮೇಲೆ ಅದರಲ್ಲಿ ಜಯ ಸಿಗುವಂತಹ, ನಿಮ್ಮದೇ ಮೇಲುಗೈ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಬಹಳ ಗಮನಿಸಬೇಕಾಗಿರ್ತಕ್ಕಂತಹ ವಿಷಯಗಳಿರುತ್ತೆ. ಇನ್ನು ನೀವು ಹಣ ಪಡೆಯುವಂತಹ ಲಾಭದಾಯಕ ದಿನ ಕೂಡ ಆಗಿದೆ. ಇವತ್ತು ಹಣ ಗಳಿಸೋದಕ್ಕೆ ಏನ್ ತೊಂದರೆ ಇಲ್ಲ. ಏನ್ ದುಡಿದಿರ್ತೀರ ಆ ದುಡಿದಕ್ಕೆ ಒಂದು ತಕ್ಕದಾದಂತಹ ಒಂದು ಫಲ, ಒಂದು ಅನುಕೂಲತೆಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಯಾರೋ ಒಬ್ರು ದೂರದ ಸಂಬಂಧಿಗಳು ಬಂದು ಅನಿರೀಕ್ಷಿತವಾಗಿರ್ತಕ್ಕಂತಹ ಸಂದೇಶಗಳನ್ನ ಕೊಡುವಂತದ್ದು ಕುಟುಂಬಕ್ಕೆ ಬಹಳ ಸಂತೋಷವನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಅವ್ರು ಹೇಳುವಂತ ಮಾತು ಅಥವಾ ಯಾವುದೇ ಒಂದು ಸುದ್ದಿ ಮನೆಯಲ್ಲಿ ಎಲ್ಲ ಒಂದು ಸಂತೋಷದ, ಸಂತಸದ ವಾತಾವರಣ ಸೃಷ್ಟಿಯಾಗುವುದಂತೂ ನಿಜ ಇದೆ. ಇನ್ನು ಇವತ್ತು ಸುತ್ತಲೂ ಏನ್ ನಡೀತಾ ಇದೆ ಅನ್ನುವಂತಹದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕೆಲವೊಂದು ನಿರ್ಧಾರಗಳು ಇದೆಯಲ್ಲ, ನಾವು ಇವತ್ತು ತೆಗೆದುಕೊಂಡಂತ ನಿರ್ಧಾರಗಳು ಜೀವನದಲ್ಲಿ ಅನೇಕ ಬದಲಾವಣೆಗಳು ಬರುತ್ತೆ. ಕೆಲವೊಂದು ಜೀವನದಲ್ಲಿ ಮಹತ್ತರವಾಗಿರತಕ್ಕಂತಹ ಪಾತ್ರವನ್ನ ವಹಿಸುವಂತಹದ್ದಿರುತ್ತೆ. ಹಾಗಾಗಿ ಯಾವುದೇ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನ ರೂಪಿಸ್ತಾ ಇದ್ರೆ ಅದರ ಬಗ್ಗೆ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನೀವು ಕೈಯನ್ನ ಹಾಕುವಂಥದ್ದು ತುಂಬಾ ಉತ್ತಮವಾಗಿರುವಂತಹ ವಿಚಾರ. ಪ್ರೇಮಿಗಳಿಗಂತೂ ಏನ್ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ, ದಿನ ಅದ್ಭುತವಾಗಿ ಕಾಣುತ್ತೆ. ಅವರದೇ ಆಗಿರತಕ್ಕಂತಹ ಒಂದು ಲೋಕದಲ್ಲಿ ಮುಳುಗಿರೋರ ತರ ಪ್ರೇಮಿಗಳು ಕಂಡು ಬರುತ್ತಾರೆ. ಇನ್ನು ಇತರರು ನಿಮ್ಮ ಭಾವನೆಯನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಒತ್ತಡವನ್ನ ಪ್ರೇಮಿಗಳ ಮೇಲೆ ಹಾಕ್ತಾರೆ. ಅಂದ್ರೆ ನೀವು ಮೇಷರಾಶಿಯವರು, ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಿ, ಅವರು ನನ್ನ ಭಾವನೆ ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಭಾವನೆಯಲ್ಲಿ ನೀವು ಕಂಡು ಬರೋರ್ ತರ ಇವತ್ತು ಫೀಲಿಂಗ್ಸ್ ಇರುತ್ತೆ ನಿಮ್ದು. ಇನ್ನು ಕೆಲಸಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ. ನೀವು ಬಹಳ ಹಿಂಗಿರ್ತೀರಿ ಅಂತಂದ್ರೆ ಬಹಳ ಗೌರವದಿಂದ ನಡ್ಕೋತೀರಿ, ನಿಮ್ಮನ್ನು ಎಲ್ಲರೂ ಗೌರವದಿಂದ ನಡೆಸ್ಕೊಳ್ತಾರೆ. ಇದು ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಆದ್ರೆ ಒಂದು ಸಮಸ್ಯೆ ಏನು ಅಂತಂದ್ರೆ, ನಿಮ್ ಕೈಯಿಂದನೇ ಹೆಲ್ಪ್ ತಗೊಂಡು ದುರುಪಯೋಗ ಪಡಿಸ್ಕೊಳ್ಳುವಂತದ್ದೇ ಜಾಸ್ತಿ. ಇದು ನಿಮ್ ಜೀವನದಲ್ಲಿ ಆಗಾಗ ಬಹಳಷ್ಟೇ ಆಗಿದೆ. ಯಾಕಂತಂದ್ರೆ ಬೇರೆಯವರಿಗೆ ಬಹಳ ಸಲ ನೀವು ಸಪೋರ್ಟ್ ಮಾಡಿರ್ತೀರಿ, ಬಟ್ ನಿಮ್ಗೆ ಯಾರು ಸಪೋರ್ಟ್ ಮಾಡಿರಲ್ಲ ಅನ್ನುವಂತ ನೋವು ನಿಮಗೆ ಬಹಳ ಸಲ ಆಗೋಗಿದೆ.
ಹಾಗಾಗಿ ಸ್ವಲ್ಪ ನೀವು ಯಾರನ್ನ ಹೆಲ್ಪ್ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನೋಡ್ಕೊಂಡು ಹೆಲ್ಪ್ ಮಾಡಿದ್ರೆ ಇನ್ನೂ ಒಳ್ಳೆ ಫಲಗಳು ಸಿಗುತ್ತೆ. ಸಾಯಂಕಾಲ ಉಚಿತ ಸಮಯ ಸಿಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಬಾಂಧವ್ಯಗಳು ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ವಿಷಯಗಳ ಬಗ್ಗೆ ಬಹಳ ಡೀಪ್ ಆಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ನಾನು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮ್ಗೆ ಬಹಳ ಅಂದ್ರೆ ಬಹಳ ಅಮೂಲ್ಯ. ಯಾಕಂದ್ರೆ ನಾವು ನಿಮ್ಮ ಅಭಿಪ್ರಾಯನ ಎದುರು ನೋಡ್ತಾ ಇರ್ತೇವೆ. ಜೊತೆಗೆ ನಿಮ್ಮ ಅದೃಷ್ಟ ಸಂಖ್ಯೆ ನೋಡೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ನೋಡಿ, ಏನು ತೊಂದರೆಗಳಿದಾವೆ, ಏನ್ ಸಮಸ್ಯೆಗಳಿದಾವೆ, ಏನ್ ಗೊಂದಲಗಳಿದಾವೆ, ನೀವು ಸ್ವಯಂ ಆಗಿ ಅದನ್ನ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ, ಜಾಸ್ತಿ ಆದಂತಹ ಫಲವನ್ನ ಪಡಿಲಿಕ್ಕೆ, ಆ ಒಂದು ಕಂಟೆಂಟ್ ಅನ್ನ ಇನ್ನು ಸುಧಾರಣೆಗೊಳಿಸ್ಕೊಳ್ಳೋದಕ್ಕೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ವ್ಯಾಪಾರ ಸುಧಾರಣೆ ಮಾಡೋದು, ಅಥವಾ ನೀವು ಏನೇ ಒಂದು ಕೆಲಸ ಮಾಡಿ ಅದನ್ನ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಪಡಿಸೋದಕ್ಕೆ, ಸ್ವಯಂ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಯೋಜನೆಗಳನ್ನ ರೂಪಿಸ್ಕೋತೀರಿ ಅಂತ ಹೇಳ್ಬೋದು. ಬಹಳ ಮುಖ್ಯವಾದಂತ ದಿನ. ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಿರುವಂತಹ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ನಿಮ್ಮ ಬಗ್ಗೆ ನಿಮಗೇನೆ ಒಂದು ಒಳ್ಳೆಯ ಫಲಗಳು ಸಿಗುವಂಥದ್ದು, ಒಳ್ಳೆಯ ಯೋಜನೆಯನ್ನ ರೂಪಿಸ್ಕೊಳ್ಳುವಂಥದ್ದು. ಇದು ಏನಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಇಮ್ಮಡಿಯಾಗಿ ಮಾಡುವಂತ ಕಾರ್ಯದಲ್ಲಿ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಆರ್ಥಿಕವಾದಂತಹ ಭಾಗವು ಕೂಡ ಬಲಗೊಳ್ಳುವಂತಹ ಸಾಧ್ಯತೆಗಳಿದೆ. ಇವತ್ತು ಯಾವುದೇ ವ್ಯಕ್ತಿಗೆ ಸಾಲ ನೀಡಿದ್ರೆ ಆ ಹಣ ಮರಳಿ ಸಿಗುತ್ತೋ ಅಥವಾ ಸಿಗಲ್ಲ ಅನ್ನುವಂತಹ ಎಚ್ಚರಿಕೆಯಿಂದ ನೀವು ಕೊಟ್ಟರೆ ಬಹಳಷ್ಟು ಒಳ್ಳೆಯದು. ಯಾವುದೋ ಒಂದು ರಿಲೇಷನ್ ಅಲ್ಲಿ ಕೊಟ್ಬಿಟ್ರಿ ಅಂತಂದ್ರೆ ಅದು ಕೌಟುಂಬಿಕ ಕಲಹಗಳಿಗೆ ಕಾರಣ ಆಗಬಹುದು, ಅಥವಾ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ಕೊಟ್ರೆ ವಾಪಸ್ ಬರ್ದೇನೆ ಹೋಗ್ಬಹುದು. ಈ ರೀತಿಯಾಗಿ ಕೆಲವೊಂದು ಗೊಂದಲದ ಗೂಡಾಗುವಂತಹ ಸಾಧ್ಯತೆಗಳಿದೆ. ವ್ಯವಹಾರಗಳು, ಯಾವುದೇ ತರದ ವ್ಯವಹಾರ ಇರ್ಬೋದು, ವಹಿವಾಟಿರ್ಬೋದು, ಬೇರೆಯವರನ್ನ ನಂಬಿಕೊಂಡು ನೀವು ಆ ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಎಚ್ಚರಿಕೆ ಇರಬೇಕು. ಯಾಕಂತಂದ್ರೆ ಇದು ಮೊದಲೇನಲ್ಲ, ನಿಮಗೆ ಬಹಳಷ್ಟು ಸಲ ಈ ತರ ಅನುಭವ ಆಗೋಗಿದೆ. ನಿಮ್ಮಿಂದನೇ ಹೆಲ್ಪ್ ತಗೊಂಡು ನಿಮಗೆ ಮೋಸ ಮಾಡಿರುವಂತಹದ್ದು ಅದು ಎಷ್ಟಿದೆ ನೋಡಿ, ಯೋಚನೆ ಮಾಡಿ. ಬೇಕಿದ್ರೆ ಸುಳ್ಳಾದ್ರೆ ಕಾಮೆಂಟ್ ಮಾಡಿ ನೀವು ಬೇಕಿದ್ರೆ. ಯಾಕಂತಂದ್ರೆ ಅನೇಕ ಸಲ ನೀವು ಎಲ್ಲರನ್ನೂ ಸಹಾಯ ಮಾಡ್ತೀರಿ, ಬೇಗ ನಂಬಿಡ್ತೀರಿ, ಬೇಗ ಅವರಿಗೆ ಹೆಲ್ಪ್ ಮಾಡುವಂತ ವಿಚಾರಗಳನ್ನ ನೀವು ಕೈಗೆಟ್ಕೋತೀರಿ. ಅವಾಗ ಏನಾಗುತ್ತೆ, ಆಮೇಲೆ ನೀವು ವಾಪಸ್ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ. ಏನಪ್ಪ ಇವ್ರು ಹಿಂಗಂದ್ಬಿಟ್ರಲ್ಲ, ಅಥವಾ ಈ ತರ ನೋಡಿದ್ರಲ್ಲ ನಮ್ಮನ್ನ ಅನ್ನುವಂತ ಫೀಲಿಂಗು ಬಹಳ ಸಲ ನಿಮ್ ಜೀವನದಲ್ಲಿ ಆಗಿದೆ. ಇನ್ನು ತುಂಬಾ ಅನುಕಂಪ ಬಂದ್ಬಿಡುತ್ತೆ. ಯಾರೋ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಂತಂದ್ರೆ ಅನುಕಂಪ ಬಂದ್ಬಿಡುತ್ತೆ. ಬೇರೆಯವರು ನಿಮ್ಮ ಹಿತೈಷಿಗಳು ಬಹಳ ಸಲ ನಿಮ್ಮನ್ನು ಬೈದಿದ್ದಾರೆ, ಬೇಡ ನಂಬ್ಲಿಕ್ಕೆ ಹೋಗ್ಬಿಡಿ ಅಂತೇಳಿ ಎಷ್ಟೋ ಸಲ ನಿಮ್ಮನ್ನು ಬೈದಿದ್ರು ಅಂತ ಉದಾಹರಣೆಗಳು ಇದಾವೆ. ಇರ್ಲಿ, ಜೀವನ ನಿಮಗೆ ಸಾಕಷ್ಟು ಪಾಠ ಕಲಿಸಿದೆ. ಅದಾದ ಮೇಲೂ ಕೂಡ ಮತ್ತೆ ನಂಬುವಂಥದ್ದು ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ. ಇನ್ನು ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಬಹಳ ಆಳವಾಗಿ ನಂಬುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಪ್ರೇಮಿಗಳಂತೂ ಬಹಳಷ್ಟು ಜೀವಕ್ಕೆ ಜೀವ ಕೊಡುವಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಗೌರವಿಸ್ತಾರೆ. ಮೌಲ್ಯಯುತವಾಗಿರತಕ್ಕಂತಹ ಪ್ರೀತಿ ನಿಮ್ದಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕೆಲಸದಲ್ಲಿ ಇವತ್ತು ನಿಮ್ಮ ದಿನ ಇದೆ, ತುಂಬಾ ಚೆನ್ನಾಗಿದೆ, ಅನುಕೂಲತೆಗಳಿದೆ, ಅದನ್ನ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಸಹಜವಾಗಿ ರಾತ್ರಿಯ ವೇಳೆಯಲ್ಲಿ ಸ್ವಲ್ಪ ಇವತ್ತು ಒಳ್ಳೆಯ ಊಟ ಭೋಜನ ಚೆನ್ನಾಗಿರುತ್ತೆ. ಕುಟುಂಬ ಪರಿವಾರದವ್ರ ಜೊತೆಯಲ್ಲಿ ಇರುವಂತಹ ಸಾಧ್ಯತೆಗಳಿದೆ. ಖುಷಿಯಿಂದ ಕಾಲ ಕಳಿತೀರಿ. ಯಾರಾದ್ರೂ ಕುಟುಂಬದಿಂದ ಬೇರೆ ಇದ್ದೀರಿ, ಯಾವುದೋ ಕೆಲಸದ ಮೇಲೆ ಬೇರೆ ಕಡೆ ಇದ್ರಿ ಅಂತಂದ್ರೆ ಬಹಳ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನುವಂತ ಫೀಲಿಂಗ್ ಕೂಡ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಅನ್ಯೋನ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥ ವಿಚಾರ. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋನ ಲೈಕ್, ಶೇರ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ತಿಳಿಸಿ. ಯಾಕಂದ್ರೆ ನಿಮ್ಮ ಅನಿಸಿಕೆ ನಮಗೆ ಬಹಳ ಅಮೂಲ್ಯವಾಗಿರುವಂತದ್ದು. ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ಅದೃಷ್ಟ ಸಂಖ್ಯೆ ನೋಡೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಇವತ್ತು ಬಿಕ್ಕಟ್ಟಿನ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನ ಬಹಳ ತಾಳ್ಮೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಇವತ್ತು ಬಹಳಷ್ಟು ನಡೀತವೆ. ನೀವೆಷ್ಟು ಏಕಾಗ್ರತೆಯಿಂದ ಇದ್ದೀರಿ, ಎಷ್ಟು ಶಾಂತವಾಗಿದ್ದೀರಿ, ಎಷ್ಟು
ಸಂಯಮದಿಂದ ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೋತಾ ಇದ್ದೀರಿ ಅನ್ನುವಂಥದ್ದು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಬಹಳಷ್ಟು ಎಚ್ಚರಿಕೆ ಮತ್ತು ತಾಳ್ಮೆ ಇರಬೇಕು. ಕೆಲವೊಂದು ಸಂದರ್ಭಗಳು ಹೀಗೂ ಇರ್ತಾವಂತಂದ್ರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವಿದ್ರು ಕೂಡ ಅನೇಕ ತೊಂದರೆಗಳು, ತಾಪತ್ರಗಳು, ಅವ್ರು ಏನಂದ್ರು ಇವ್ರು ಏನಂದ್ರು, ನೆರೆಹೊರೆಯಲ್ಲಿರ್ಬೋದು, ಬಳಗದಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಈ ರೀತಿಯಾಗಿ ಅನೇಕ ವಿಷಯಗಳಲ್ಲಿ ಏನಾಗುತ್ತೆ, ಅನೇಕ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಯೋಚನೆ ಮಾಡಿ ನೋಡಿದ್ರೆ ಮನಸ್ಸಿಗೂ ಕೂಡ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಬಹಳ ಬೇಸರ ಆಗುತ್ತೆ, ನೋವಾಗುತ್ತೆ. ಯಾಕೆ ಈ ತರ ಜನ ನೋಡ್ತಾರೆ ನಮ್ಮನ್ನ ಅನ್ನುವಂತಹ ಭಾವನೆಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಆದ್ರೂ ಅನಿವಾರ್ಯ ಕಾರಣ, ಕೆಲವೊಂದು ಸಂದರ್ಭಗಳು ಹೀಗಿರ್ತವೆ ಅಂತಂದ್ರೆ ಸಿಚುವೇಶನ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಬಹಳಷ್ಟು ವಿಷಯಗಳನ್ನ ನಾನು ಹೇಳ್ಬೋದು, ವಿಡಿಯೋ ಬಹಳ ಲಾಂಗ್ ಆಗುತ್ತೆ. ಆದ್ರೂ ಕೂಡ ಇವತ್ತು ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ, ನೀವು ತಾಳ್ಮೆಯನ್ನು ತೆಗೆದುಕೊಳ್ಳುವಂಥದ್ದನ್ನ ದಯವಿಟ್ಟು ಮರಿಬೇಡಿ. ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳಿ ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ಚೈತನ್ಯದಾಯಕವಾಗಿರುವಂತಹ ಒಂದು ದಿನ ಆಗಿರುತ್ತೆ. ತುಂಬಾ ಲವಲವಿಕೆಯಿಂದ ಇರ್ತೀರಿ, ಚಟುವಟಿಕೆಯಿಂದ ಇರ್ತೀರಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭಗಳು ಕೂಡ ಇವತ್ತು ನೀವು ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಅನುಕೂಲತೆ ಅಂತೂ ಚೆನ್ನಾಗಿದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಕುಟುಂಬದಲ್ಲಿ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಏನಾದ್ರೂ ಸಮಸ್ಯೆ ಇದೆಯಾ, ತೊಂದರೆ ಇದೆಯಾ, ಆಗಿಂದಾಗ್ಲೇ ಆ ಸಮಸ್ಯೆಯನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ, ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಶ್ರಮಿಸುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಚಿಕ್ಕದಿದ್ದಾಗ್ಲೇ ಅದನ್ನ ಸರಿ ಮಾಡ್ಬಿಟ್ರೆ ದೊಡ್ಡದಾಗಲ್ಲ. ಇನ್ನು ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ನಿಮ್ಮ ಉದಾಸೀನತೆ ಬೇರೆಯವರಿಗೆ, ಅಂದ್ರೆ ನಿಮ್ಮ ಕುಟುಂಬದಲ್ಲಿರುವಂತವರಿಗೆ ಸ್ವಲ್ಪ ಸಿಟ್ಟು ತರಿಸಬಹುದು, ಬೇಸರ ತರಿಸುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಿ. ಪ್ರೇಮಿಗಳಿಗೆ ನೋಡಿ, ಬಹಳಷ್ಟು ಇವತ್ತು ಆಂತರಿಕವಾಗಿರತಕ್ಕಂತಹ ವಿಷಯಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಭವಿಷ್ಯತ್ತಿನ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ, ಅದು ಭೇಟಿಯಾಗಿ ಆಗಿರ್ಬೋದು ಅಥವಾ ಮೊಬೈಲ್ ಮೂಲಕ ಫೋನ್ನಲ್ಲಾದ್ರೂ ಕುಶಲೋಪರಿಗಳನ್ನ ವಿಚಾರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾವುದಾದ್ರೂ ಉದ್ಯಾನವನದಲ್ಲಿ ಇವತ್ತು ಸಾಯಂಕಾಲ ಸುತ್ತಾಡುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಕಂಡುಬರುತ್ತೆ. ಜೊತೆಗೆ ಇವತ್ತು ಯಾವುದೋ ಒಂದು ಮುಖ್ಯವಾದಂತ ವ್ಯಕ್ತಿಗೆ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಇವತ್ತಿನ ಸುಂದರ ಕ್ಷಣಗಳಿದೆಯಲ್ಲ, ಅದು ಬಹಳಷ್ಟು ಅಪರೂಪದಿಂದ ಕೂಡಿರ್ತವೆ, ಬಹಳ ಖುಷಿಯಿಂದ ಕೂಡಿರ್ತವೆ, ಲವಲವಿಕೆಯಿಂದ ಕೂಡಿರ್ತದೆ, ಚೈತನ್ಯದಾಯಕವಾಗಿರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ನಾನು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ನಮ್ಮ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಾಗಿ ನಾವು ವೇಟ್ ಮಾಡ್ತಾ ಇರ್ತೀವಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತದ್ದು ಯಾವುದೇ ಕಾರಣಕ್ಕೂ ಮರಿಬೇಡಿ, ಅದು ನಮ್ಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ಹೇಳೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 9. ಕಟಕ ರಾಶಿ. ನೋಡಿ, ಕಟಕ ರಾಶಿಯವರಿಗೆ ಇವತ್ತು ಮಾನಸಿಕವಾಗಿರತಕ್ಕಂತಹ ಒತ್ತಡವನ್ನ ಹೊಡೆದೋಡಿಸ್ಲಿಕ್ಕೆ ಆಧ್ಯಾತ್ಮಿಕತೆ ಒಂದು ಅತ್ಯುತ್ತಮವಾದಂತಹ ಆಯ್ಕೆ. ನೋಡಿ, ಸಮಸ್ಯೆಗಳು ಏನೇ ಇರ್ಲಿ, ತೊಂದರೆಗಳು ಏನೇ ಇರ್ಲಿ, ನೋವುಗಳು ಏನೇ ಇರ್ಲಿ, ಪ್ರಾಬ್ಲಮ್ಗಳು ಎಷ್ಟೇ ಇದ್ರೂ ಕೂಡ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮಾನಸಿಕವಾದಂತಹ ಸ್ಥಿಮಿತತೆ ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಮನಸ್ಸು ನಿರಾಳವಾಗಿತ್ತು ಅಂತಂದ್ರೆ ಎಂತಹ ಸಮಸ್ಯೆ ಇದ್ರು, ಎಂತಹ ಕಷ್ಟಗಳಿದ್ರು ಎದುರಿಸ್ಬಿಡುತ್ತೆ. ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ಬಿಡ್ತು ಅಂತಂದ್ರೆ ಬಹಳ ಎಲ್ಲ ಒಂದು ಭಾವನೆಗಳು ಕದಡು ಬಿಡ್ತದೆ. ಹಾಗಾಗಿ ಅದನ್ನ ಸರಿ ಮಾಡ್ಕೋಬೇಕಂತಂದ್ರೆ ಯೋಗ ಮಾಡಬೇಕಾಗತ್ತೆ, ಧ್ಯಾನ ಮಾಡಬೇಕಾಗತ್ತೆ, ಆಧ್ಯಾತ್ಮಿಕ ವಿಷಯಗಳತ್ತ ಗಮನವನ್ನು ಹರಿಸಬೇಕಾಗತ್ತೆ. ಆಧ್ಯಾತ್ಮಿಕ ಗುರುಗಳ ಭೇಟಿಯನ್ನ ಮಾಡಿಕೊಂಡು ಕೆಲವೊಂದು ವಿಚಾರಗಳು, ಕೆಲವೊಂದು ಸಾಧು ಸಂತರು, ಸತ್ಪುರುಷರು ಹೇಳಿರುವಂತಹ ಮಾರ್ಗದರ್ಶನಗಳನ್ನ ನಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಂಡಾಗ ಮನಸ್ಸು ಸುಧಾರಣೆ ಆಗುತ್ತೆ, ಹಿಡಿತದಲ್ಲಿ ಬರುತ್ತೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತಂತ ಅಲ್ಲ, ಇಡೀ ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವಂತಹದ್ದನ್ನ ಮಾಡ್ಕೊಳ್ಳಿ. ಅದು ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಗಳಿದೆ. ಇನ್ನು ಬೇರೆಯವರ ಮೇಲೆ ದುಡ್ಡನ್ನ ಖರ್ಚು ಮಾಡಕ್ ಹೋಗ್ಬೇಡಿ. ಸ್ವಲ್ಪ ನಿಮ್ಮ ಬೇಕು ಬೇಡಗಳ ಕಡೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನ ಕೊಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ನಿಮ್ಮ ಆಕರ್ಷಣೆಯನ್ನ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿದಲ್ಲಿ ಇವತ್ತು ತುಂಬಾ ಚೆನ್ನಾಗಿ ಮಾತುಗಳು ಬರ್ತವೆ. ವಿವೇಚನೆಯಿಂದ ಮಾತಾಡೋದ್ರಿಂದ ಒಳ್ಳೆ ಫಲಗಳು, ಅದ್ಭುತವಾಗಿರತಕ್ಕಂಥ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಪ್ರೇಮಿಗಳಲ್ಲಿ ಬಹಳಷ್ಟು ಬೆಂಬಲ ಸಿಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲೂ ಒಬ್ರಿಗೊಬ್ರು ಬಿಟ್ಟು ಕೊಡೋದಿಲ್ಲ, ಒಬ್ರಿಗೊಬ್ರು ಬಹಳಷ್ಟು ಆಳವಾಗಿ ಪ್ರೀತಿಸುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು.
ಒಳ್ಳೆಯ ದಿನ. ಅವಿಸ್ಮರಣೀಯ ಕೆಲವೊಂದು ಘಟನೆಗಳು ಇದಾವೆ ಜೀವನದಲ್ಲಿ, ಆದ್ರೆ ಕೆಲವೊಂದು ತಾಳ್ಮೆಯನ್ನ ತೆಗೆದುಕೊಳ್ಳೇಬೇಕಾಗತ್ತೆ. ಶಾಂತ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನ ನೀವು ತಿಳ್ಕೊಂಡಿದ್ದೀರಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮೊದಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ನೋಡಿ, ಒಂದು ವಿರಾಮದ ನಂತರ ಏನೋ ಒಂಥರ ಸಂತೋಷ, ಏನೋ ಒಂಥರ ಸಮಾಧಾನ, ಮನಸ್ಸಿಗೆ ಒಂದು ಸಂತೋಷದ ಅನುಭವ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಸಮಸ್ಯೆ ಏನಿದೆ ಅಂತಂದ್ರೆ ಹಣಕಾಸಿನದೇ ಒಂದು ಸಮಸ್ಯೆ. ಆರ್ಥಿಕ ಕೆಲವೊಂದು ಭಾಗ ಏನಿದೆಯಲ್ಲ ಅದು ತುಂಬಾ ಜಟಿಲಗೊಳ್ಳುವಂಥದ್ದು, ಕ್ರಿಟಿಕಲ್ ಆಗುವಂಥದ್ದು, ಏನೋ ಒಂಥರ ದುಡ್ಡಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಚಿಂತನೆ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಏನಾದ್ರೂ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಹೆಂಗಪ್ಪ ಸರಿ ಮಾಡೋದು, ಯಾವ ರೀತಿ ದುಡ್ಡು ಬರುತ್ತೆ, ನಾನು ಯಾವ ರೀತಿ ಅದನ್ನು ಹೊಂದಿಸಬೇಕು ಅನ್ನುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಒಂದು ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಬಹಳಷ್ಟು ಜವಾಬ್ದಾರಿಗಳನ್ನ ನೀವು ತೆಗೆದುಕೊಳ್ಳುವಂತಹ ಹಂತದಲ್ಲಿ ಇರುವಂತದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಒಂದು ವೈವಾಹಿಕ ಸಂಬಂಧವನ್ನ ಹೊಂದಲಿಕ್ಕೂ ಕೂಡ ಇವತ್ತು ಒಳ್ಳೆಯ ದಿನ ಕೂಡ ಕಂಡು ಬರುತ್ತೆ. ಮದುವೆ ವಿಚಾರದಲ್ಲಿ ಏನೋ ಒಂದು ಪ್ರೊಸೆಸ್, ಮಾತುಕತೆಗಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಡೆಯುವಂತಹ ಸಾಧ್ಯತೆಗಳಿದೆ. ಯಾರಾದ್ರೂ ನಿಮಗೆ ಪ್ರೇಮ ನಿವೇದನೆಗಳನ್ನ ಮಾಡುವಂತ ಸಾಧ್ಯತೆಗಳು ಇದೆ. ಪ್ರೇಮಿಗಳಿಗೆ ಇವತ್ತು ಹೊಸದಾಗಿ ಯಾರೋ ಪ್ರಪೋಸ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇದೇ ಕೆಲವೊಂದು ಜನರಿಗೆ ವಿಶೇಷ ಅಂತ ಹೇಳ್ಬೋದು. ಬಾಕಿ ಇರುವಂತಹ ಯೋಜನೆಗಳು ಕೂಡ ಅಂತಿಮ ರೂಪವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಒಂದು ಹಂತಕ್ಕೆ ಬಂದು ನಿಂದಿರುತ್ತವೆ. ಅದು ಯಾವುದಾದ್ರೂ ಒಂದು ಹಂತವನ್ನ ಕಾಣುವಂತಹ ಸಾಧ್ಯತೆಗಳು, ಬಾಕಿ ಇರತಕ್ಕಂತಹ ಕೆಲಸಗಳಾಗುತ್ತೆ. ಇನ್ನು ಇಂದಿನ ದಿನ ಕೆಲಸದ ಸ್ಥಳದಲ್ಲಿ ಅನೇಕ ಕೆಲಸಗಳು ಪೂರ್ಣವಾಗಿ ಮಾಡುವಂತಹ ಸಾಧ್ಯತೆಗಳಿದೆ. ನೀವು ಮನಸ್ಸು ಮಾಡಿದ್ರೆ 2-3 ಜನ ಮಾಡುವಂತ ಕೆಲಸ ಒಟ್ಟಿಗೆ ಮಾಡ್ಬಿಡ್ತೀರಿ. ಬೇಕಿದ್ರೆ ಈ ಮಾತು ನಾನು ಹೇಳ್ತಾ ಇಲ್ಲ, ನಿಮ್ ಸುತ್ತಮುತ್ತಲವ್ರು ಹೇಳ್ತಿರ್ತಾರೆ, ನೀನು ಸ್ವಲ್ಪ ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರೇನೋ ಅನ್ನುವಂತ ಭಾವನೆಗಳು ಕೆಲವೊಂದು ಜನ ಹೇಳ್ತಾರೆ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಏನಪ್ಪ ನೀವು ಕೆಲಸ ಮಾಡುವಂಥದ್ದು, ಏನಮ್ಮ ನೀವು ಕೆಲಸ ಮಾಡುವಂಥದ್ದು, ಅದ್ಭುತವಾದ ಕೆಲಸ ಮಾಡಿದ್ರಿ ಅಂತ ಪ್ರಶಂಸೆಗಳಿಗೂ ನೀವು ಕಾರಣವಾಗಿರುವಂಥದ್ದು. ಯಾಕಂದ್ರೆ ನೀವು ಹಂಗೇನೆ ಮನಸ್ಸು ಬಂತು ಅಂತಂದ್ರೆ ಎಂತ ಕ್ರಿಟಿಕಲ್ ಕೆಲಸನೇ ಇರ್ಲಿ ಅದನ್ನ ಮಾಡಿ ಮುಗಿಸ್ಬಿಡ್ತೀರಿ. ಎಲ್ಲರಿಗೂ ಇದು ಆಗದೇ ಇಲ್ಲ ಅಂತ ಅಂದಿರುವಂತ ಕೆಲಸನೂ ಕೂಡ ನೀವು ಚಾಲೆಂಜ್ ಅಲ್ಲಿ ಮಾಡಿ ಮುಗಿಸ್ಬಿಡ್ತೀರಿ. ಕೆಲವೊಂದು ಸಂದರ್ಭದಲ್ಲಿ ಹೀಗೂ ಆಗತ್ತೆ. ಒಂದೊಂದ್ಸಲ ಚಿಕ್ಕ ಕೆಲಸನೂ ಕೂಡ ಬಹಳ ಲಾಂಗ್ ಟೈಮ್ ಜಗ್ಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನೀವು ಮನಸ್ಸು ಕೊಟ್ಟು ನಿಲ್ಲಲ್ಲ, ನಿಂತ್ರಿ ಅಂತಂದ್ರೆ ಆ ಕೆಲಸ ಮುಗಿಯೋವರೆಗೂ ಕೈ ಬಿಡಲ್ಲ. ಆ ತರ ಒಂದು ವ್ಯಕ್ತಿತ್ವ ನಿಮ್ದು. ನಿಜಾನ ಸುಳ್ಳ? ಬೇಕಿದ್ರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ಸಾಯಂಕಾಲ ಸಹಜವಾಗಿ ಉಚಿತ ಸಮಯ ಸಿಗುತ್ತೆ. ಆ ಉಚಿತ ಸಮಯದಲ್ಲಿ ಕೆಲವೊಂದು ಮುಖ್ಯವಾದಂತಹ ಯೋಜನೆಗಳ ಬಗ್ಗೆ ಒಂದು ರೂಪರೇಷವನ್ನ ಸಿದ್ಧ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಲ್ಲಿ ಕಂಡು ಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಅಷ್ಟೊಂದು ಅದ್ಭುತವಾಗಿ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ ಅನ್ನೋಷ್ಟ್ರ ಮಟ್ಟಿನಲ್ಲಿ ಚೆನ್ನಾಗಿರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನಿಮ್ಮ ಸಂಗಾತಿ ಒಂದು ಆಶ್ಚರ್ಯವಾಗಿರತಕ್ಕಂತಹ, ಸಂತೋಷಪಡಿಸುವಂತಹ ಪ್ರಯತ್ನವನ್ನ ಅವರು ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಕಾರಣದಿಂದಾಗಿ ನೀವು ಖುಷಿಯಾಗಿರೋದಕ್ಕೆ ಒಂದು ದಾರಿ ಆಗುವಂತಹ ಸಾಧ್ಯತೆ ಇದೆ. ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಇವತ್ತು. ಸಂತೋಷಕ್ಕೇನು ಬರ ಇಲ್ಲ, ಪ್ರಯತ್ನ ಮುಂದುವರಿಸಿ. ಸಮಸ್ಯೆಗಳು ಎಲ್ಲರಿಗೂ ಇದ್ದಿದ್ದೆ, ಹಣಕಾಸಿನ ಸಮಸ್ಯೆಗಳಂತೂ ನಿಮ್ಗೆ ಇದ್ದೇ ಇದೆ. ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಲೈಕ್, ಶೇರ್ ಮಾಡೋದು ಮರಿಬೇಡಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸೋದು ಮರಿಬೇಡಿ. ಅದಕ್ಕಿಂತ ಮುಂಚೆ ನಾವು ಸದಾ ನಿಮ್ ಜೊತೆ ಇರಬೇಕು ಅಂತಂದ್ರೆ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವತ್ತಿಗೂ ನಾವು ನೀವು ಜೊತೆಯಾಗಿ ಇರ್ಬೋದು ಅಂತ ಹೇಳ್ತಾ, ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೋಡಿ, ಕೆಲವೊಂದು ಜನ ನಿಮ್ಮನ್ನ ನೋಡಿ ಅಸೂಯೆ ಪಡುವಂತಹ ಸಾಧ್ಯತೆಗಳು. ಯಾಕೆ ಇವರು ಇಷ್ಟು ಸುಂದರವಾಗಿದ್ದಾರೆ, ಯಾಕೆ ಇಷ್ಟು ಶ್ರೀಮಂತರಾಗಿದ್ದಾರೆ, ಯಾಕೆ ಇವರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವರು ಯಾಕೆ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಭಾವನೆಗಳು ಬಹಳಷ್ಟು ಜನರಿಗೆ ಮನಸ್ಸಿನಲ್ಲಿ ಇರುತ್ತೆ. ಅದು ನಿಮಗೂ ಕೂಡ ಗೊತ್ತು. ಆದ್ರೆ ನೀವು ಆನೆ ನಡೆದಿದ್ದ ದಾರಿ ಅನ್ನೋ ತರ ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಜೀವನ ಆಯ್ತು, ಆತರ ಹೋಗ್ತಾ ಇದ್ರಿ. ನಿಮ್ ಪಾಡಿಗೆ ನೀವಿದ್ರು ಕೂಡ ಕೆಲವೊಂದು ಜನ ಆ ತರ ಅಂದುಕೊಳ್ಳುವಂಥದ್ದು ಕೆಲವೊಂದು ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ನಿಮ್ ಗಮನಕ್ಕೆ ಬರುತ್ತೆ. ಇದು ನಿಜಾನ ಸುಳ್ಳ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಇಂತಹ ಸನ್ನಿವೇಶದಲ್ಲಿ ಏನಾಗುತ್ತೆ, ತಪ್ಪನ್ನ ಮಾಡಿದ್ರೆ ಬಹಳಷ್ಟು ಎತ್ತಿ ತೋರಿಸುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನು ನೀವು
ಎಚ್ಚರಿಕೆ ಅನ್ನುವಂಥದ್ದು, ಗಾಂಭೀರ್ಯತೆ ಅನ್ನುವಂಥದ್ದು, ಶಿಸ್ತು ಅನ್ನುವಂಥದ್ದು, ನೀವಿರುವಂತ ಕಂಡೀಷನ್ ಅನ್ನ ಅರ್ಥ ಮಾಡ್ಕೊಂಡು ನಡೆಯುವಂತ ಸಾಧ್ಯತೆಗಳು ತುಂಬಾ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನ ಮರಿಬೇಡಿ. ಯಾಕಂತಂದ್ರೆ ಕೆಲವೊಂದು ಸಮಯ, ಸಂದರ್ಭ, ಸನ್ನಿವೇಶ, ವಾತಾವರಣ ನಮ್ಮನ್ನ ಬಹಳಷ್ಟು ಬುದ್ಧಿ ಕಲಿಸ್ಬಿಡುತ್ತೆ. ಹಾಗಾಗಿ ಇಲ್ಲೂ ನಿಮ್ ಜೀವನದಲ್ಲಿ ಬಹಳಷ್ಟು ನೀವು ಬುದ್ಧಿ ಕಲ್ತಿದ್ದೀರಿ ಈಗ ಆಲ್ರೆಡಿ. ಹಾಗಾಗಿ ನೀವು ಸ್ವಲ್ಪ ಇನ್ನೂ ಎಚ್ಚರಿಕೆಯಿಂದ ಜನಗಳ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ತಾ, ಇತರರು ಏನ್ ಮಾಡ್ತಾರೆ ಅಥವಾ ಏನ್ ಅನ್ಕೊಳ್ತಾರೆ ಅನ್ನುವಂಥದ್ದರ ಬಗ್ಗೆ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೇನ್ ಮಾಡ್ತಾ ಇದ್ದೀರಿ, ಏನ್ ಅಂತ ಇದ್ದೀರಿ, ಯಾವ ರೀತಿ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಇವತ್ತಿನ ದಿವಸ ಹೊಸ ಆರ್ಥಿಕ ಒಪ್ಪಂದಗಳು ಕುದುರುವಂತಹ ಸಾಧ್ಯತೆಗಳಿದೆ. ಹಣದ ಒಳಹರಿವು ಕೂಡ ತುಂಬಾ ಚೆನ್ನಾಗಿದೆ. ಮನೆಯ ಬದಲಾವಣೆಗಳು ಕೂಡ ಕೆಲವೊಂದು ಜನರು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ನೀವು ಸ್ನೇಹಿತರ ಅನುಪಸ್ಥಿತಿಯಲ್ಲೂ ನಿಮಗೆ ಕೆಲವೊಂದು ಅನುಕೂಲತೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಗಳಿಕೆಯ ಶಕ್ತಿ ಕೂಡ ಹೆಚ್ಚಿಸುವಂತಹ ಸಾಧ್ಯತೆಗಳು, ನಿಮ್ಮ ಜ್ಞಾನ ಶಕ್ತಿ, ಬುದ್ಧಿ ಅಥವಾ ನಿಮ್ಮ ಏನು ಕಲಿಯುವಂತಹ ದಿನ ಇವತ್ತು. ಜೀವನದ ಪಾಠಗಳು ಕೆಲವೊಂದು ಜನರಿಂದ ಅನುಭವ ಆಗುತ್ತೆ. ಅದು ಚಿಕ್ಕವರೇ ಇರ್ಬೋದು, ದೊಡ್ಡವರೇ ಇರ್ಬೋದು. ಸಮಯ, ಸಂದರ್ಭ, ಪರಿಸ್ಥಿತಿ, ಸನ್ನಿವೇಶ ಎಲ್ಲವನ್ನು ನಮ್ಗೆ ಕಲಿಸ್ತಾ ಹೋಗ್ತದೆ. ಕಲಿತಾ ಇರಬೇಕಷ್ಟೇನೆ. ಪ್ರತಿಯೊಂದು ದಿನ ಹೊಸ ವಿಚಾರಗಳು ಕಲಿಯುವಂತ ಸಾಧ್ಯತೆಗಳು ಇರ್ತವೆ. ಕಲಿತಾ ಹೋಗಿ, ಖಂಡಿತವಾಗ್ಲೂ ನಿಮಗೆ ಆ ದಿಸೆಯಲ್ಲಿ ಒಳ್ಳೆ ಒಂದು ಫಲ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಅನಗತ್ಯ ಕ್ರಮಗಳನ್ನ ಏನಾದ್ರೂ ಕೈಗೊಂಡ್ರೆ ನಿರಾಶೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ಅಗತ್ಯಗಳ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ. ಎಷ್ಟು ಅಗತ್ಯತೆಗಳಿದೆ ಆ ಕಡೆ ಒಂದು ಹೆಚ್ಚಿನ ಆದ್ಯತೆ ಕೊಟ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಇದೆ. ಪ್ರೇಮಿಗಳಲ್ಲಿ ಒಂದು ಭಾವನೆ ಇದೆಯಲ್ಲ, ಆ ಭಾವನೆಗಳು ತುಂಬಾ ಕ್ಲಿಯರ್ ಆಗಿರುತ್ತೆ. ಯಾವುದೇ ಕಲ್ಮಶ ಇರೋದಿಲ್ಲ, ಬಹಳ ಸ್ಪಷ್ಟವಾಗಿರುತ್ತೆ. ತೆಗೆದುಕೊಂಡಂತ ನಿರ್ಧಾರಕ್ಕೆ ಅಚಲವಾಗಿರುವಂತಹ ಸಾಧ್ಯತೆಗಳು, ಅದು ಪ್ರೇಮಿಗಳಾಗಿರ್ಬೋದು ಅಥವಾ ಪತಿ ಪತ್ನಿಯರಾಗಿರ್ಬೋದು, ಬಹಳಷ್ಟು ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ಆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿ ಮಾಡ್ಕೊಂಡು ಹೋದ್ರೆ ಜೀವನದಲ್ಲಿ ಸುಖಿಯಾಗಿರ್ಬೋದು ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ನಾನು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಲೈಕ್, ಶೇರ್ ಮಾಡೋದು ಮರಿಬೇಡಿ. ಜೊತೆಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ, ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ನೀವು ಯಾವತ್ತಿಗೂ ನಮ್ಮ ಜೊತೆಯಲ್ಲೇ ಇರಬೇಕು, ನಾವು ನಿಮ್ ಜೊತೆಯಲ್ಲೇ ಇರಬೇಕು, ಸದಾ ಒಟ್ಟಿಗೆ ಹೋಗ್ಬೇಕು ಅನ್ನುವಂತ ಆಶಯ ನಮ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮೊದಲು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಮಾನಸಿಕವಾಗಿ ಶಾಂತಿಯನ್ನ ಬಯಸುವಂತಹ ದಿನ. ಎಷ್ಟೇ ಒತ್ತಡ ಇರಲಿ, ಎಷ್ಟೇ ನೋವುಗಳಿರ್ಲಿ, ಎಷ್ಟೇ ತೊಂದರೆಗಳಿದ್ರು ನಾನು ಆರಾಮಾಗಿರ್ಬೇಕು, ಕೂಲ್ ಆಗಿರ್ಬೇಕು, ಟೆನ್ಷನ್ ತಗೋಬಾರ್ದು ಅನ್ನುವಂತಹ ಒಂದು ಭಾವ ನಿಮ್ಮ ಮನಸ್ಸಿನಲ್ಲಿ ಉದಯವಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಲಾಭ ಪೂರ್ತಿಯಾಗಿ ಆಗುತ್ತೆ. ಎಂಥದ್ದೇನು ಸಮಸ್ಯೆಗಳಿಲ್ಲ ಹಣಕಾಸಿನ ವಿಷಯಕ್ಕೆ ಇವತ್ತಿನ ದಿನ. ಆದ್ರೆ ಇದರೊಂದಿಗೆ ನೀವು ಸಮಾಧಾನ ಆಗಲ್ಲ. ಇವತ್ತು ಎಷ್ಟು ದುಡ್ಡು ಬಂದರೂ ಕೂಡ ನಿಮ್ಗೆ ಖುಷಿ ಆಗಲ್ಲ. ಇನ್ನು ಏನೋ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಆಗೋದಕ್ಕೆ ಇನ್ನೂ ಹೆಚ್ಚಿನ ಅವಶ್ಯಕತೆ ಇತ್ತು ಅನ್ನುವಂತ ಭಾವನೆಗಳು ನಿಮ್ಗಿರುತ್ತೆ. ಆದ್ರೂ ಕೂಡ ಸಾಯಂಕಾಲನಷ್ಟೊತ್ತಿಗೆ ನಿಮಗೆ ಮಾನಸಿಕವಾದಂತಹ ಶಾಂತಿಯನ್ನ ಸಿಗುವಂತ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿಯ ಉತ್ತರಾಧಿಪತಿಯನ್ನ ನೀವು ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಕೆಲವೊಂದು ಜನರಿಗೆ ಮಾತ್ರ, ಎಲ್ಲರಿಗೂ ಅಂತಲ್ಲ. ಮತ್ತೆ ಇವತ್ತು ಕುಟುಂಬದಲ್ಲಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ದ್ವಂದ್ವ ನಿಲುವುಗಳಿರುತ್ತೆ, ಗೊಂದಲಮಯವಾದಂತಹ ವಾತಾವರಣಗಳಿರ್ತವೆ. ಅದನ್ನ ತಾಳ್ಮೆಯಿಂದ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಯಾಕಂತಂದ್ರೆ ಬಹಳ ದಿನಗಳಿಂದ ಅದೆಷ್ಟೋ ಸಲ ನಾನು ಎಷ್ಟೋ ಕೇರ್ ಮಾಡಿದ್ರು ಕೂಡ ಅವ್ರು ನನಗೆ ಆ ತರ ನೋಡ್ತಾ ಇಲ್ಲ. ನಾನು ಎಷ್ಟೇ ಒಳ್ಳೆತನ ಇದ್ರು ಕೂಡ ನನ್ನ ಒಳ್ಳೆತನ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದು ಬಂಧು ಬಾಂಧವರ ಮಧ್ಯೆ ಇರ್ಬೋದು, ಅಣ್ಣ ತಮ್ಮಂದಿರ ಮಧ್ಯೆ ಇರ್ಬೋದು, ಅಕ್ಕ ತಂಗಿಯರ ಮಧ್ಯೆ ಇರ್ಬೋದು, ಅಥವಾ ರಿಲೇಷನ್ ಅಲ್ಲಿ ಇರ್ಬೋದು. ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಶೀತಲವಾಗಿರತಕ್ಕಂತಹ ಒಂದು ಮಾನಸಿಕವಾದಂತಹ ವೇದನೆ ಬಹಳ ದಿನಗಳಿಂದ ಒಳಗೇ ಕಾಡ್ತಾ ಇದೆ. ಅದು ಓಪನ್ ಆಗಿ ಹೇಳ್ಕೊಳಕ್ಕೂ ಆಗಲ್ಲ, ಮನಸ್ಸಿನಲ್ಲಿ ಮುಚ್ಚಿಟ್ಟಕ್ಕೂ ಆಗಲ್ಲ. ಅಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಿರುತ್ತೆ. ನಿಜನಾ ಸುಳ್ಳ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇವತ್ತು ಸಾಮಾಜಿಕವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು, ನಿಮ್ಮ ಸ್ಟೇಟಸ್, ನಿಮ್ಮ ಗೌರವಗಳನ್ನ ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಜನರಿಗೆ ಸಾರ್ವಜನಿಕವಾಗಿ ಒಳ್ಳೆಯ ಒಂದು ಬಾಂಧವ್ಯಗಳನ್ನ ಬೆಸೆಯುವಂತಹ ಸಾಧ್ಯತೆಗಳಿದೆ. ಒಳ್ಳೆ ವ್ಯಕ್ತಿಗಳ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ. ಒಂದು ಸುಂದರ ಅಚ್ಚರಿಯನ್ನ ಕೂಡ ಇವತ್ತು ಪಡೆಯುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಏನಾಗುತ್ತೆ, ಇಲ್ಲಿ ಪಡೆದಿರುವಂತ ಜ್ಞಾನ ಇದೆಯಲ್ಲ,
ಆ ಜ್ಞಾನ ಸಮಕಾಲೀನ ವ್ಯಕ್ತಿಗಳ ಜೊತೆಗೆ ವ್ಯವಹರಿಸುವಾಗ, ಮೇಲ್ವರ್ಗದ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಬೆರೆತಾಗ ಅಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ, ಸಹಜವಾಗಿ ಒಂದು ಜ್ಞಾನೋದಯ ಆಗುತ್ತೆ, ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೋತೀವಿ, ಎಜುಕೇಟೆಡ್ ಆಗ್ತೀವಿ. ಹಾಗೆ ಒಂದು ದಿನ ಉತ್ತಮವಾದಂತ ದಿನ ಅಂತ ಹೇಳ್ಬೋದು, ಕಲೀಲಿಕ್ಕೆ ಒಂದು ಒಳ್ಳೆಯ ದಿನ. ಈ ದಿನ ಪ್ರಾರಂಭ ಸ್ವಲ್ಪ ದಣಿವಾದವ್ರ ತರ ಕಂಡು ಬರುತ್ತೆ. ಬೆಳಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಸುಸ್ತಾಗುತ್ತೆ, ಲೇಟ್ ಮಾಡಿ ಹೇಳ್ಬೋದು. ಆದ್ರೆ ದಿನ ಮುಂದುವರೆದಂತೆ ಒಳ್ಳೆ ಫಲಿತಾಂಶ ಇರುತ್ತೆ. ಆರೋಗ್ಯದಲ್ಲೂ ಕೂಡ ಬಹಳ ಫಿಟ್ನೆಸ್ ಆಗಿ ಕಂಡು ಬರುವಂತಹ ಸಾಧ್ಯತೆ ಇದೆ. ದಿನದ ಕೊನೆಯಲ್ಲಿ ನಿಮಗೆ ಸಮಯ ಸಿಗುತ್ತೆ. ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋತೀರಿ. ಮಕ್ಕಳಂತಂದ್ರೆ ಬಹಳ ಇಷ್ಟ ನಿಮಗೆ, ಮಕ್ಕಳು ಅಂತಂದ್ರೆ ಒಳ್ಳೆ ಪ್ರೀತಿ ನಿಮಗೆ. ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯುವಂತಹ ಸಾಧ್ಯತೆಗಳು, ಸಮಯವನ್ನ ವಿನಿಯೋಗಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಸಮಯ ಚೆನ್ನಾಗಿ ಬಳಸ್ಕೋತೀರಿ. ನೀವೇನಾದ್ರೂ ಮದುವೆ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಪರವಾಗಿಲ್ಲ, ಮಾಡ್ಬೋದು. ಮದುವೆ ವಿಚಾರದಲ್ಲಿ ಮಾತಾಡೋದಕ್ಕೆ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು. ಏನು ನಿಮ್ಗೇನಾದ್ರೂ ಮದುವೆ ಆಗಿದ್ರೆ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇವತ್ತು ಪ್ರೇಮಿಗಳು ಒಂದಾಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಭೇಟಿ ಆಗ್ಬೋದು, ವಿವಾಹದ ಸಂಬಂಧಿಗಿನ ಮಾತುಕತೆಯನ್ನ ಚರ್ಚೆ ಮಾಡುವಂತಹ ಸಾಧ್ಯತೆಗಳು, ಅದು ಪ್ರೇಮಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಇಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು ತುಲಾ ರಾಶಿಯವರಿಗೆ ಅಂತ ಹೇಳ್ಬೋದು. ಅನೇಕ ಕಷ್ಟಪಟ್ಟರು ಕೂಡ ಕಷ್ಟದಲ್ಲೂ ಕೆಲವೊಂದು ಸುಖಗಳು, ಸಂತೋಷಗಳನ್ನ ನೋಡಿರುವಂತಹ ವ್ಯಕ್ತಿಗಳು ತುಲಾ ರಾಶಿಯವರು ಅಂತ ಹೇಳ್ಬೋದು. ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್, ಶೇರ್ ಮಾಡ್ಕೊಳ್ಳಿ. ಸದಾ ನೀವು ನಮ್ಮ ಜೊತೆನೆ ಇರಬೇಕು ಅಂತಂದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಕುಟುಂಬದ ಕೆಲವೊಂದು ಕಿರಿಕಿರಿ, ಕೆಲವೊಂದು ಕುಟುಂಬದಲ್ಲಿರ್ತಕ್ಕಂಥ ದ್ವಂದ್ವ ನಿಲುವುಗಳು, ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು, ಅನಾರೋಗ್ಯಗಳು, ಹಣಕಾಸಿನ ಸಮಸ್ಯೆಗಳು, ಮದುವೆ ವಿಚಾರದ ಬಗ್ಗೆ, ಆರೋಗ್ಯ ವಿಚಾರದ ಬಗ್ಗೆ, ಕುಟುಂಬದ ವಿಚಾರಗಳ ಬಗ್ಗೆ, ಬಂಧು ಬಾಂಧವರ ವಿಚಾರದ ಬಗ್ಗೆ ನೀವು ಸ್ವಲ್ಪ ಶೀಘ್ರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ. ಮಾಡೋಣ ಬಿಡು, ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ, ನಾಳೆ ಮಾಡಿದ ಕೆಲಸ ನಾಳಿದ್ದು ಮಾಡೋಣ, ಈ ರೀತಿ ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳು ಒಂದಕ್ಕೊಂದು ಕಾಂಪ್ಲಿಕೇಟೆಡ್ ಆಗುವಂತ ಸಾಧ್ಯತೆಗಳು. ಅದರಿಂದ ಏನಾಗುತ್ತೆ, ಮನಸ್ಸಿನ ಮೇಲೆ ಪರಿಣಾಮ, ಆರೋಗ್ಯದ ಮೇಲೆ ಪರಿಣಾಮ, ಹಣಕಾಸಿನ ಮೇಲೆ ಪರಿಣಾಮ, ಬಂಧುತ್ವದ ಮೇಲೆ ಪರಿಣಾಮ, ಈ ರೀತಿ ಭಿನ್ನಾಭಿಪ್ರಾಯಗಳ ಗೂಡಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಈ ವಿಡಿಯೋದಲ್ಲಿ ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರು. ಇದ್ರ ಬಗ್ಗೆ ನೀವು ಬಹಳ ಗಮನವನ್ನ ಹರಿಸಿ ಮಾಡುವಂತ ಕೆಲಸ ಬೇಗ ಮಾಡ್ಬಿಡಿ, ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಲೇಟ್ ಮಾಡೋದ್ರಿಂದನೇ ನೀವು ಕೆಲವೊಂದು ಸಮಸ್ಯೆಗೆ, ಪೇಚಿಗೆ ಸಿಕ್ಕಾಕೊಳ್ಳುವಂಥದ್ದು. ಎಷ್ಟೋ ಜನರು ಒಳ್ಳೆ ಕೆಲಸ ಮಾಡ್ತಾರೆ, ಆದ್ರೆ ಸಮಯಕ್ಕೆ ಸರಿಯಾಗಿ ಮಾಡಲ್ಲ ಅನ್ನುವಂಥದ್ದೇ ಒಂದು ಸರಿಯಾಗಿ ಬೇಸರ ಬಹಳಷ್ಟು ಜನರಿಗೆ ಇರುವಂಥದ್ದು. ಹಾಗಾಗಿ ಬೇಗ ಬೇಗ ಎದ್ದು ಬೇಗ ಬೇಗ ನಿಮ್ದೇನಿದೆ ಅದನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಿ. ನಿಮ್ಮ ಜವಾಬ್ದಾರಿಯನ್ನು ಕೂಡ ಚಾಚು ಚಪ್ಪದೆ ಕ್ಲೀನ್ ಆಗಿ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಇನ್ನು ಮನೆಯ ಸಣ್ಣ ವಸ್ತುಗಳ ಮೇಲೆ ಸಾಕಷ್ಟು ಹಣ ಹಾಳಾಗ್ಬೋದು. ಏನಾದ್ರೂ ಒಂದು ವಸ್ತು ಖರೀದಿ ಮಾಡಬಹುದು, ಮನೆಗೆ ಬೇಕಾಗಿರುವಂತಹ ವಸ್ತುವನ್ನ ಖರೀದಿ ಮಾಡಿ ನಿಮ್ಮ ಅಲ್ಲಿರುವಂತಹ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಸಾಮಾಜಿಕ ಜೀವನ ಇದೆಯಲ್ಲ, ಬಹಳ ಒಳ್ಳೆ ಸ್ಟೇಟಸ್ ಇರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿಗೂ ಕೂಡ ಸಾರ್ವಜನಿಕವಾಗಿ ಬಹಳಷ್ಟು ಗುರುತಿಸ್ಕೊಳ್ತಕ್ಕಂಥದ್ದು. ನಿಜಾನ ಸುಳ್ಳ ಇದನ್ನ ನೀವು ಕಾಮೆಂಟ್ ಮಾಡೋದು ಮರಿಬೇಡಿ. ಯಾಕಂತಂದ್ರೆ ನೀವು ಎಲ್ಲೇ ಹೋದ್ರೂ ಕೂಡ ನಿಮಗೊಂದು ಗೌರವ ಇರುತ್ತೆ. ಎಲ್ಲೇ ಹೋದ್ರೂ ಕೂಡ ನಿಮ್ ಬಗ್ಗೆ ಯಾವುದೇ ಒಂದು ಸಭೆ ಸಮಾರಂಭಗಳಿರ್ಬೋದು, 4 ಜನ ಇದ್ರು ಅಂತಂದ್ರೆ ನಿಮ್ಮ ಹೆಸರಿನ ಬಗ್ಗೆ ಬಹಳಷ್ಟು ಒಂದು ಗೌರವ ಇರುವಂತದ್ದು ವೃಶ್ಚಿಕ ರಾಶಿಯವರು ಇರೋದೇ ಹಾಗೆ. ಇನ್ನು ನೀವೇನಾದ್ರೂ ಪಾರ್ಟಿ ಮಾಡಬೇಕು ಅಥವಾ ಆನಂದ ಪಡಬೇಕು, ಎಲ್ಲೋ ಸ್ನೇಹಿತರೊಂದಿಗೆ ಹೊರಗಡೆ ಹೋಗ್ಬೇಕು, ಕುಟುಂಬ ಸದಸ್ಯರೊಂದಿಗೆ ಹೊರಗಡೆ ಹೋಗ್ಬೇಕು ಅನ್ನುವಂತಹ ಪ್ಲಾನ್ ಅಲ್ಲಿ ಏನಾದ್ರೂ ಇದ್ರೆ ಸ್ವಲ್ಪ ಹೋಲ್ಡ್ ಮಾಡಿ, ಸ್ವಲ್ಪ ದಿನ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಅಂತಹ ಒಂದು ಒಳ್ಳೆ ವಾತಾವರಣ ಇಲ್ಲ. ಸ್ವಲ್ಪ ದಿನ ಟೈಮ್ ತಗೊಂಡು ನಿಮ್ಮ ಕೆಲವೊಂದು ಜವಾಬ್ದಾರಿಗಳಿದೆ ಅದನ್ನೆಲ್ಲ ಪೂರ್ಣಗೊಳಿಸಿ ಮೆಂಟಲಿ ರಿಲೀಫ್ ಆಗಿ ನೀವು ಇಂತಹ ಯೋಜನೆಯನ್ನ ರೂಪಿಸ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತ ಒಂದು ಮಾಹಿತಿ ಅಂತ ಹೇಳ್ಬೋದು. ಇನ್ನು ನಿಮ್ಮ ಸುಖ ದುಃಖಗಳ ಎಷ್ಟೇ ಇದ್ರೂ ಕೂಡ ಅದನ್ನ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳಿ. ಸುಖಕ್ಕಿಂತಲೂ ದುಃಖಗಳು, ಕಷ್ಟಗಳು, ನೋವುಗಳು, ಜವಾಬ್ದಾರಿಗಳು ಅದೆಲ್ಲವೂ ಕೂಡ ನೀವು ಬೇರೆಯವ್ರ ಹತ್ರ ಯಾವತ್ತಿಗೂ ಶೇರ್ ಮಾಡ್ಕೊಳ್ಳಲ್ಲ.
ತೀರಾ ಆತ್ಮೀಯ, ತೀರಾ ಅತಿ ಒಂದು ಆತ್ಮೀಯರಿದಾರಂತಂದ್ರೆ ಮಾತ್ರ ಅವ್ರ ಹತ್ರ ಅದು ಹೇಳಬೇಕೋ ಬೇಡೋ ಈ ರೀತಿಯಾದಂತಹ ಭಾವನೆ ನಿಮ್ದು. ಯಾವತ್ತಿಗೂ ಮನಸ್ಸಿನಲ್ಲೇ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಲೋಕ, ಅದು ನಿಮ್ಮ ಮನಸ್ಸು ಅಂತ ಹೇಳ್ಬೋದು. ಅದ್ರ ಜೊತೆಲಿ ಬಹಳಷ್ಟು ಸಲ ಯೋಚನೆನ ಮಾಡ್ತೀರಿ, ನಿಜನ ಸುಳ್ಳ, ಇದ್ರ ಬಗ್ಗೆನೂ ತಿಳಿಸಿ. ಇನ್ನು ಹೊಸ ಗ್ರಾಹಕರೊಂದಿಗೆ ಇವತ್ತು ಮಾತುಕತೆ ಆಗುತ್ತೆ, ಹೊಸ ವ್ಯಕ್ತಿಗಳ ಒಂದು ಸಂಪರ್ಕಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಹಣಕಾಸಿನ ಒತ್ತಡ ಕೂಡ ಇದ್ರೂ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಆರ್ಥಿಕ ಭಾಗವು ಕೂಡ ಇವತ್ತು ಬಲಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪ್ರೇಮಿಗಳಲ್ಲಿಯೂ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು, ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಪತಿ ಪತ್ನಿಗಳ ಮಧ್ಯದಲ್ಲಿಯೂ ಕೂಡ ಬಹಳ ಆನಂದಮಯವಾಗಿ ಸಂತೋಷದಿಂದ ಇರುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆ ನೋಡೋದಕ್ಕಿಂತ ಮೊದಲು ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು, ಈ ವಿಡಿಯೋದಿಂದ ನಿಮ್ಗೆ ಏನ್ ತಿಳಿತು ಅನ್ನುವಂಥದ್ರ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್, ಶೇರ್ ಮಾಡಿ. ನೀವು ನಮ್ಮ ಜೊತೆ ಯಾವತ್ತಿಗೂ ಇರಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೆಲ್ಲರ ಜೊತೆಯಾಗಿರೋಣ ಅಂತ ಹೇಳ್ತಾ, ನಿಮ್ಮ ಅದೃಷ್ಟ ಸಂಖ್ಯೆ ನೋಡೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 4. ಧನುರಾಶಿಯವರಿಗೆ ಇವತ್ತು ಬಹಳ ಕಷ್ಟಗಳು, ನೋವುಗಳು, ತೊಂದರೆಗಳು, ಅನೇಕ ಸಮಸ್ಯೆಗಳು, ಹಣಕಾಸಿನ ಒತ್ತಡಗಳು ಇವೆಲ್ಲದರ ಹೊರತಾಗಿಯೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ದಿನ. ಎಷ್ಟೇ ಟೆನ್ಷನ್ ಇದ್ರು, ಎಷ್ಟೇ ತೊಂದರೆಗಳಿದ್ರು ಕೂಡ ಆರಾಮಾಗಿರೋದಕ್ಕೆ ಏನೂ ಸಮಸ್ಯೆ ಇರಲ್ಲ. ಒಂದು ಹಂತದಲ್ಲಿ ತುಂಬಾ ಖುಷಿಯಾಗಿ ಸಂತೋಷವಾಗಿರ್ತೀರಿ. ಇಷ್ಟು ದಿವಸದ ಕೆಲಸದ ಒತ್ತಡ, ಜಂಜಾಟ, ಆಯಾಸ ಇವೆಲ್ಲವೂ ಸ್ವಲ್ಪ ರಿಲೀಫ್ ಆಗೋದ್ರ ತರ, ಮೆಂಟಲಿ ರಿಲೀಫ್ ಆದೋದ್ರ ತರ ಒಂದು ಭಾವನೆಯಲ್ಲಿ ನೀವು ಇರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಬಹಳ ಪ್ರಯೋಜನಕಾರಿ ದಿನವಲ್ಲ, ಆದ್ರೂ ಕೂಡ ಒಳ್ಳೆಯ ಒಂದು ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದ್ಭುತನೇ ಸೃಷ್ಟಿ ಆಗ್ಬಿಡುತ್ತೆ, ಇವತ್ತೇನೋ ಒಂದು ದೊಡ್ಡ ಮಹತ್ವರದ್ದೇ ಆಗೋಗುತ್ತೆ, ಆ ತರದ್ದಲ್ಲ. ಬಟ್ ಇರುವಂತಹ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಒಳ್ಳೆಯ ಫಲಗಳು, ಹಣದ ಪರಿಸ್ಥಿತಿಯೂ ಕೂಡ ಒಂದು ಹಂತದಲ್ಲಿ ಇರುತ್ತೆ. ಖರ್ಚು ವೆಚ್ಚಿನ ಅವಶ್ಯಕತೆಗಳು ಹೆಚ್ಚೇ ಆಗುತ್ತೆ. ದೈನಂದಿನ ಕೆಲಸ ಕಾರ್ಯಗಳು ಕೂಡ ಹೆಚ್ಚಿಗೆ ಇರುವಂತಹ ಸಾಧ್ಯತೆಗಳಿಂದ ಸ್ವಲ್ಪ ಮನಸ್ಸಿನ ಮೇಲೆ ಸಹಜವಾಗಿ ಭಾರ ಅಂತ ಅನಿಸುತ್ತೆ. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಆ ಭಾರ ತೆಳಗಿಳಿತದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಮನೆಯ ಕೆಲಸ ನಿಮ್ಮನ್ನ ಯಾವಾಗ್ಲೂ ಸ್ವಲ್ಪ ಸುಸ್ತರನ್ನಾಗಿ ಅಥವಾ ಕಷ್ಟದಾಯಕವಾಗಿ ಅನಿಸುತ್ತೆ. ಅಯ್ಯೋ ಈ ಕೆಲಸ ಇದೆಯಲ್ಲಪ್ಪ, ಮಾಡ್ಬೇಕಲ್ಲ, ಹೇಗ್ ಮಾಡೋಣ, ಬಹಳ ಕೆಲಸ ಇದೆ, ನನ್ಗೋಸ್ಕರ ಈ ಕೆಲಸ ಕಾಯ್ತಾ ಇದೆ, ಹೇಗ್ ಮಾಡ್ಲಿ ಅಂತೇಳಿ ಒತ್ತಡದಿಂದ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಗೃಹಿಣಿಯರಿಗೂ ಕೂಡ ಅಷ್ಟೇನೆ. ಇನ್ನು ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯನ್ನ ನೀವು ಇರಬೇಕಾಗುತ್ತೆ. ಯಾಕಂತಂದ್ರೆ ಪ್ರಯಾಣದ ಪ್ಲಾನ್ ಏನಾದ್ರೂ ಇಟ್ಕೊಂಡಿದ್ರೆ ಅದನ್ನ ಸ್ವಲ್ಪ ಬಿಡುವಂತದ್ದು ಒಳ್ಳೇದು. ತೀರಾ ಅವಶ್ಯಕತೆ ಇತ್ತು ಅಂತಂದ್ರೆ ಖಂಡಿತ ಪ್ರಯಾಣ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನು ಇವತ್ತು ಜಂಟಿ ಪಾಲುದಾರಿಕೆಯಿಂದ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಪ್ರಯೋಜನಕಾರಿ ಆದ್ರೂ ಕೂಡ ಎಚ್ಚರಿಕೆ ತಪ್ಪಿದ್ದಲ್ಲ. ಬಹಳ ನೀವು ಫಾಲೋಅಪ್ ಮಾಡ್ಬೇಕಾಗತ್ತೆ, ಸುಮ್ನೆ ಅವ್ರ ಮೇಲೆ ಬಿಟ್ಟು ಕೂಡುವಂತದ್ದು ಅಲ್ಲ. ಮತ್ತೆ ಇವತ್ತಿನ ದಿವಸ ಯಾರೋ ನಾನು ಬಹಳ ಜನರಿಗೆ ಸಹಾಯ ಮಾಡಿದೀನಿ, ಅವ್ರು ನಾನು ಕೆಲಸ ಮಾಡ್ಬಿಡ್ತಾರೆ ಅಂತ ನೀವೇನಾದ್ರೂ ಕುಂತು ಬಿಟ್ಟಿರಿ. ಯಾಕಂತಂದ್ರೆ ಅದು ಆಗಲ್ಲ, ಆ ತರ ಆಗಲ್ಲ. ಯಾಕಂತಂದ್ರೆ ಅದು ಎಷ್ಟೋ ಸಲ ಪ್ರೂವ್ ಆಗಿದೆ. ನೀವು ಬೇರೆಯವ್ರ ಕೆಲಸ ಮಾಡದಂಗೆ ನಿಮ್ ಕೆಲಸನ ಮಾಡ್ಬಿಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಮನುಷ್ಯನಿಗೆ ಸಹಜ ಇರುತ್ತೆ. ಆತರ ಇಲ್ಲ, ನೀವು ನಿಮ್ ಕೆಲಸ ನೀವು ಮಾಡ್ಲೇಬೇಕಾಗುತ್ತೆ. ಬೇರೆಯವ್ರ ಮೇಲೆ ಯಾವತ್ತಿಗೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಾವಲಂಬನೆ ಆಗಿರಿ. ನನ್ನ ಅಣ್ಣ ಮಾಡ್ತಾನೆ, ತಮ್ಮ ಮಾಡ್ತಾನೆ, ಬಂಧು ಬಾಂಧವರು ಮಾಡ್ತಾರೆ, ಸ್ನೇಹಿತರು ಮಾಡ್ತಾರೆ, ನಮ್ಮ ಆಳ್ಮಕ್ಳು ಮಾಡ್ತಾರೆ ಅಂತ ತಿಳ್ಕೊಂಡು ಸುಮ್ನೆ ನೀವು ಅವ್ರ ಮೇಲೆ ಏನಾದ್ರೂ ಡಿಪೆಂಡ್ ಆಗಿ ಕುಂತ್ರಿ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆನೂ ಕೂಡ ಇವತ್ತಂತಲ್ಲ, ಇದು ನಿಮ್ಮ ಜೀವನದಲ್ಲಿ ಕಲಿಬೇಕಾಗಿರುವಂತಹ ಬಹಳ ದೊಡ್ಡ ವಿಷಯ ಅಂತನೂ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶೇಷವಾಗಿ ಡಾಕ್ಟರು, ಇಂಜಿನಿಯರು, ವಕೀಲರು, ಲಾಯರು ಇಂಥವರಿಗೆ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ವೈವಾಹಿಕ ಜೀವನದಲ್ಲಿ ಇಂದು ಮೋಜು ಮಸ್ತುಗಳಿಗೆ ಏನು ಕಡಿಮೆ ಇಲ್ಲ. ಬಹಳ ಖುಷಿಯಾಗಿರೋದಕ್ಕೆ ಈ ಪ್ರೇಮಿಗಳಾಗಿರ್ಬೋದು, ಪತಿ ಪತ್ನಿಯರಾಗಿರ್ಬೋದು, ಸಂತೋಷವಾಗಿರೋದಕ್ಕೆ ಏನು ಸಮಸ್ಯೆ ಇಲ್ಲ. ಆ ಕಾರಣದಿಂದ ತುಂಬಾ ಒಳ್ಳೆ ಫಲ ಧನುರಾಶಿಯವರಿಗೆ ಇವತ್ತು ಇದೆ. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ನಿಮ್ ಜೊತೆಗೆ ನಾವು ಇರ್ಲಿಕ್ಕೆ ಬಯಸ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯ ತಿಳಿಸಿ, ಅದನ್ನ ನಾವು ಎದುರು ನೋಡ್ತೇವೆ, ನಮಗೆ ಮೋಟಿವೇಶನ್ ಆಗುತ್ತೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ಅದೃಷ್ಟದ ಸಂಖ್ಯೆ 9. ಮಕರ ರಾಶಿ. ಮಕರ ರಾಶಿಯವರು ಇವತ್ತು ನಿಮ್ಮ ವರ್ತನೆ ಇದೆಯಲ್ಲ, ಆ ವರ್ತನೆ ಪರೋಕ್ಷವಾಗಿ ಒಳ್ಳೆ ಫಲಗಳೇ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ಅರಿವಿರಲ್ಲ, ಹೌದಾ ನಾನು ಇಂಥ ಕೆಲಸ ಮಾಡದ್ನ, ಅಥವಾ ಈ ರೀತಿ ಪರಿಣಾಮ ಆಯ್ತಾ, ಅಥವಾ ನಾನು ಹೇಳಿದ ಮಾತು ಈ ರೀತಿ ವರ್ಕೌಟ್ ಆಗ್ಬಿಡ್ತಾ.
ನಾನು ಬಂದಿದ್ದಕ್ಕೆ ಇಷ್ಟೆಲ್ಲ ಕೆಲಸ ಆಯ್ತಾ, ಅದು ನಿಮ್ಮ ಅನುಭವಕ್ಕೆ ಬರಲ್ಲ. ಆ ತರ ಒಂದು ಕೆಲಸಗಳಾಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ. ಜೊತೆಗೆ ಇವತ್ತು ಕೆಲವೊಂದು ವಿಚಾರದಲ್ಲಿ ನಿಮ್ಗೆ ಅನುಮಾನ ಇರುತ್ತೆ, ಇದು ಆಗತ್ತಾ ಇಲ್ವಾ, ಈ ಕೆಲಸ ಸರಿನಾ ತಪ್ಪ, ಇದು ನಾನು ಮಾಡ್ಬೇಕಾ ಮಾಡಬಾರ್ದ, ಈ ರೀತಿಯಾಗಿ ಕೆಲವೊಂದು ಡೌಟ್ಸ್ ಗಳು ನಿಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಆಗಿರ್ತವೆ. ಆ ಎಲ್ಲ ಡೌಟ್ಗಳಿಗೂ ಕೂಡ ಒಂದು ಹಂತಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆಗಳು ಸಾಯಂಕಾಲನಷ್ಟೊತ್ತಿಗೆ ಆಗತ್ತೆ. ವಿಶ್ವಾಸ ಇರತಕ್ಕಂತಹ ಜನಗಳೊಂದಿಗೆ ನೀವು ವ್ಯವಹಾರ ಮಾಡಿ. ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ನೀವು ವ್ಯವಹಾರ ಮಾಡಬೇಕಾದ್ರೆ ಗಮನ ಇಡಬೇಕು. ಜೊತೆಗೆ ಈ ಮಕರ ರಾಶಿಯವರ ತಕ್ಷಣ ಹಾಗೇನೆ ಸಡನ್ ಆಗಿ ನಂಬಿಡೋದು. ಯಾರು ಇವತ್ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತಂದ್ರೆ ಸಡನ್ ಆಗಿ ಅವ್ರು ಹೇಳಿದ ಮಾತನ್ನ ಕೇಳ್ಬಿಡೋದು, ನಂಬಿಡೋದು, ಎಲ್ಲರೂ ನನ್ನವರು ಅನ್ನುವಂತ ಭಾವನೆ, ಎಲ್ಲರನ್ನೂ ಪ್ರೀತಿಸುವಂತ ವ್ಯಕ್ತಿಗಳು ಮಕರ ರಾಶಿಯವರ ತಕ್ಷಣ ದ್ವೇಷ, ಅಸೂಯಂತಹ ಭಾವನೆಗಳು, ದುರ್ಗುಣದಂತ ಭಾವನೆಗಳು ತೀರಾ ವಿರಳ. ಯಾಕಂತಂದ್ರೆ ಕೋಪ ಬಂತ ಏನೋ ಒಂದೆರಡು ಯಾರೋ ಸಾರಿ ಕೇಳ್ಬಿಟ್ರೆ ಕ್ಷಮಿಸ್ಬಿಡ್ತಾರೆ. ಅದನ್ನ ಬಹಳ ಲಾಂಗ್ ಟೈಮ್ ಜಗ್ಗೊಳ್ಳುವಂಥದ್ದು, ತುಂಬಾ ದೂರದವರೆಗೆ ಕೋಪಗೊಳ್ಳುವಂಥದ್ದು, ಅದನ್ನು ವಿಕೋಪಕ್ಕೆ ಒಯ್ಯುವಂತಹದ್ದು ಬಹಳ ರಿಯರು, ತುಂಬಾ ಕಡಿಮೆ. ಮಕರ ರಾಶಿಯವರು ತುಂಬಾ ಮಗುವಿನಂತಹ ಸ್ವಭಾವ, ಮುಗ್ಧವಾಗಿರತಕ್ಕಂತಹ ವ್ಯಕ್ತಿತ್ವ. ಇದು ನಿಮ್ಮನ್ನು ಹೊಗಳಿ ಹೇಳ್ತಾ ಇಲ್ಲ, ನೀವಿರೋದೇ ಹೀಗೆ, ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಏನು ಗಣನೀಯ ಪ್ರಮಾಣದಲ್ಲಿ ಇವತ್ತು ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಸ್ವಲ್ಪ ಶಾಂತಿ ಇರುತ್ತೆ, ಗೃಹ ಜೀವನ ತುಂಬಾ ಶಾಂತಿಯುತವಾಗಿರುತ್ತೆ, ಮನೆಯಲ್ಲಿ ಬಹಳ ನೆಮ್ಮದಿಯಾಗಿರುತ್ತೆ, ಹೊಂದಾಣಿಕೆಯ ಭಾವನೆಗಳು ತುಂಬಾ ಚೆನ್ನಾಗಿರುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಗಂಡ, ಈ ಒಂದು ಸಂಬಂಧಗಳ ಜೊತೆಯಲ್ಲಿ ಇವತ್ತು ಪ್ರಯಾಣ ಮಾಡೋದಿದೆಯಲ್ಲ, ಅದು ತುಂಬಾ ಆನಂದವನ್ನು ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು. ಇವತ್ತು ಎಲ್ಲೋ ಒಂದು ಕಡೆ ಊರಿಗೆ ಹೋಗುವಂತಹ ಸಂದರ್ಭಗಳು ಬರಬಹುದು. ಅವಶ್ಯಕತೆ ಇತ್ತಂತಂದ್ರೆ ಹೋಗಿ, ಇಲ್ಲದೆ ಇದ್ರೆ ಅನವಶ್ಯಕವಾಗಿ ಯಾರೋ ಹೋಗ್ತಾ ಇದಾರೆ ಅಂತ ತಿಳ್ಕೊಂಡು ನೀವು ಅವರು ಬೆನ್ನು ಕಟ್ಟಿ ಹೋಗುವಂತ ಅವಶ್ಯಕತೆ ಇಲ್ಲ. ಕೆಲಸದಲ್ಲಿ ಪ್ರತಿಸ್ಪರ್ಧಿಗಳು ಬಹಳಷ್ಟು ಪರಿಣಾಮವನ್ನ ಬೀರ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಆದ್ರೆ ಅದರಲ್ಲಿ ನಿಮ್ಮದೇ ಒಂದು ಜಯ ಆಗುತ್ತೆ. ಅದು ನಿಮಗೆ ಅನುಭವಕ್ಕೆ ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು. ಈ ಕಾಂಪಿಟೇಷನ್ ಅನ್ನೋದು ನಿಮಗೇನು ಹೊಸದೇನಲ್ಲ, ಇರ್ಲಿ ಬಿಡು ಅಂತ ತಿಳ್ಕೊಂಡು ಅದನ್ನೆಲ್ಲವನ್ನೂ ನೀವು ನಿಭಾಯಿಸ್ಕೊಂತ ಬಂದಿದ್ದೀರಿ ಇದುವರೆಗೂ ಕೂಡ. ತುಂಬಾ ಚೆನ್ನಾಗಿದೆ. ಮಿತಿ ಇಲ್ಲದ ಸೃಜನಶೀಲತೆ, ಬಹಳಷ್ಟು ಉತ್ಸಾಹಗಳು ಮತ್ತೊಂದು ಅನುಕೂಲಕರವಾಗಿರ್ತಕ್ಕಂಥ ದಿನಕ್ಕೆ ಕೊಂಡೊಯ್ಯುತ್ತೆ. ಬರುವಂತ ದಿನಗಳಲ್ಲೂ ಕೂಡ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ಪ್ರೇಮಿಗಳು ಇದಾರಲ್ಲ, ಪ್ರೇಮಿಗಳು ಏನೋ ಒಂಥರ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತಾರ. ಯಾವುದೇ ಒಂದು ವಿಚಾರಕ್ಕೆ ಸ್ಪಷ್ಟೀಕರಣ ಬೇಕಾಗಿರುತ್ತೆ. ಗೊಂದಲದ ಮಧ್ಯದಲ್ಲಿ ಇರುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಕಂಡು ಬರುತ್ತೆ. ವೈವಾಹಿಕ ಜೀವನ ಒಳ್ಳೆಯ ನೆನಪುಗಳಿಂದ ಕೂಡಿರುತ್ತೆ. ಯಾವುದೋ ಒಂದು ಹಳೆಯ ನೆನಪುಗಳು ನಿಮ್ಮ ಒಂದು ಮನಸ್ಸಿಗೆ ಬರುವಂಥದ್ದು, ಆ ನೆನಪುಗಳಿಂದ ಸಂತೋಷ ಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಮಕರ ರಾಶಿಯವರ ಜೀವನ ತುಂಬಾ ಉತ್ತಮವಾಗಿರುವಂಥದ್ದು ಇವತ್ತು ನಾವು ಗಮನಿಸಬೇಕಾಗಿರುವಂಥದ್ದು. ಈ ವಿಡಿಯೋದಲ್ಲೂ ನಾನು ಅದೃಷ್ಟ ಸಂಖ್ಯೆ ತಿಳಿಸ್ತೀನಿ. ಬಹಳಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡಿದ್ದೀರಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ, ವಿಡಿಯೋನ ಲೈಕ್ ಶೇರ್ ಮಾಡಿ, ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಯಾಕಂತಂದ್ರೆ ನಿಮ್ಮನ್ನು ಬಿಟ್ಟಿರಕ್ ನಮಗೂ ಆಗಲ್ಲ, ನೀವು ಜೊತೆಯಾಗಿದ್ರೇನೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ, ಖುಷಿ ಇರುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ನೋಡಿ, ಆರೋಗ್ಯ ಸುಧಾರಿಸಲಿಕ್ಕೆ ಸಹಕಾರಿಯಾಗುವಂತಹ ಕೆಲಸಗಳನ್ನ ಮಾಡಬಹುದಾಗಿರುವಂತಹ ಒಂದು ದಿನ. ನಿಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕಾಗಿರುವಂತಹ ದಿನ. ನಿಮ್ಮ ಊಟದಲ್ಲಿ ಆಗಿರ್ಬೋದು, ಆಟದಲ್ಲಾಗಿರ್ಬೋದು, ಓಟದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಿಯಂತ್ರಣದಲ್ಲಿ ಇಟ್ಕೋಬೇಕು. ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಆಧ್ಯಾತ್ಮದ ಕಡೆ ಒಂದು ರೂಢಿಸ್ಕೊಳ್ಳುವಂಥದ್ದು, ಮತ್ತೆ ಊಟದ ಮೇಲೆ ಒಂದು ಹಿಡಿತವನ್ನ ಇಟ್ಕೋಬೇಕಾಗತ್ತೆ. ಯಾವುದನ್ನ ತಿನ್ನಬೇಕು, ಯಾವುದನ್ನ ಬಿಡಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇದ್ರ ಬಗ್ಗೆಯೂ ಕೂಡ ನೀವು ಗಮನವನ್ನ ಹರಿಸಿ. ನಿಮ್ಮ ದೇಹದ ತೂಕದ ಬಗ್ಗೆ ಆಗ್ಲಿ, ಇತ್ತೀಚೆಗೆ ನಾನು ಸ್ವಲ್ಪ ಬಹಳ ವೇಟ್ ಆಗ್ತಾ ಇದ್ದೀನೇನೋ, ಹೊಟ್ಟೆ ಬರ್ತಾ ಇದೆಯೇನೋ ಅನ್ನುವಂತ ಭಾವನೆ ಕೆಲವೊಂದು ಜನರಿಗೆ ಬರುತ್ತೆ. ಇತ್ತೀಚೆಗೆ ಕೆಲವೊಂದು ಜನರು ನಾನು ತುಂಬಾ ಸೊರಗ್ತಾ ಇದ್ದೀನೇನೋ, ವೇಟ್ ಕಡಿಮೆ ಆಗ್ತಾ ಇದೆಯೇನೋ ಅನ್ನುವಂತ ಫೀಲಿಂಗು ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಎಚ್ಚರಿಕೆಯನ್ನ ನೀವು ಪಾಲಿಸಲೇಬೇಕು. ಈ ತರ ನೀವು ಪಾಲಿಸಿದ್ದೆ ಆದ್ರೆ ಕೆಲವೊಂದು ಪ್ರಯೋಜನಗಳು, ಲಾಭಗಳು ಕೂಡ ಸಿಗುವಂತ ಸಾಧ್ಯತೆಗಳಿದೆ. ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಇನ್ನು ಇವತ್ತು ಯಾವುದೇ ಚಲಿಸುವಂತಹ ಆಸ್ತಿಯನ್ನ ಕದಿಯುವಂತಹ ಸಾಧ್ಯತೆಗಳಿದೆ. ಅಂದ್ರೆ ವಾಹನಗಳನ್ನ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಾಧ್ಯವಾದಷ್ಟು ವಾಹನದ ಕಡೆ ಗಮನ ಕೊಡಿ. ಮತ್ತೆ ಜೊತೆಗೆ ನಿಮ್ಮಲ್ಲಿ ಇರುವಂತಹ
ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆಯೂ ಕೂಡ ಗಮನವನ್ನ ಹರಿಸುವಂತಹ ಪ್ರಯತ್ನವನ್ನ ಮಾಡಿ. ಯಾಕಂತಂದ್ರೆ ನೀವು ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ, ಇದೇ ಬಿಡು, ನಮ್ಮ ನೆಂಟರಿಷ್ಟರಲ್ಲಿದೆ, ನಮ್ಮ ಆತ್ಮೀಯರಲ್ಲಿದೆ, ಅವ್ರ ಕಡೆ ಕೊಟ್ಟಿದ್ದೀನಿ, ಅಲ್ಲಿದ್ರೆ ಏನಾಗುತ್ತೆ, ಈ ರೀತಿಯಾಗಿ ಬೇರೆಯವ್ರ ಮೇಲೆ ನಂಬಿಕೆ ಜಾಸ್ತಿ ನಿಮಗೆ. ಈ ತರ ಒಂದು ನಂಬಿಕೆ ಅತಿ ಆಯ್ತು ಅಂತಂದ್ರೆ ಕೆಲವೊಂದು ಮಿಸ್ ಆಗುವಂತ ಸಾಧ್ಯತೆಗಳಿರ್ತವೆ, ಮಿಸ್ಯೂಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಇದ್ರ ಬಗ್ಗೆನೂ ಕೂಡ ಗಮನ ಇರಲಿ. ಯಾರಿಗೋ ದುಡ್ಡು ಕೊಡುವಂತದ್ದಾಗ್ಲಿ, ವಸ್ತು ಇಡುವಂತದ್ದಾಗ್ಲಿ, ನೆಗ್ಲೆಕ್ಟ್ ಮಾಡುವಂತದ್ದಾಗ್ಲಿ, ಈ ತರ ಯಾವ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಇವತ್ತಂತಲ್ಲ, ಅದು ನಿಮ್ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ವಿಚಾರಗಳು. ಇನ್ನು ಪ್ರೀತಿಯ ಶಕ್ತಿ ಇದೆಯಲ್ಲ, ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂತ ವಿಚಾರ. ಪ್ರೇಮಿಗಳು ತುಂಬಾ ಗಟ್ಟಿಯಾಗಿರ್ತಾರೆ, ಮಾನಸಿಕವಾಗಿ ಬಹಳ ಸದೃಢವಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪ್ರಪಂಚವೇ ಕಾಣಲ್ಲ ಆ ತರ ಅವ್ರದೇ ಆಗಿರ್ತಕ್ಕಂಥ ಒಂದು ಗುಂಗಿನಲ್ಲಿ ಇರುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಕೆಲವೊಂದು ಜನ ಅದೃಷ್ಟವಂತರು ಅನ್ನೋ ತರ ಫೀಲಿಂಗ್ ಕೂಡ ಬರುವಂತಹ ಸಾಧ್ಯತೆಗಳಿದೆ. ಇವತ್ತು ಯಾರೋ ಈ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡ್ಬೇಕಲ್ಲ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಕೆಲಸದ ಮೇಲೆ ಒತ್ತಡನೂ ಆಗ್ತಾ ಇದೆ, ಸ್ವಲ್ಪ ಆರೋಗ್ಯದ ಮೇಲೂ ಪರಿಣಾಮ ಆಗ್ಬೋದು. ಸ್ವಲ್ಪ ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿ, ಪುಸ್ತಕ ಓದಿ. ಪುಸ್ತಕ ಏನೋ ಖರೀದಿ ಮಾಡ್ತೀರಿ ಕೆಲವೊಂದು ಜನ, ಬಟ್ ಓದ್ಕೊಳಕ್ ಆಗಲ್ಲ. ಹಾಗಾಗಿ ಪುಸ್ತಕದ ಕಡೆ ಬಹಳಷ್ಟು ಶೇಖರಣೆನೂ ಕೂಡ ಮಾಡಿರ್ತೀರಿ ಕೆಲವೊಂದು ಜನ ಪುಸ್ತಕನ, ಆದ್ರೆ ಓದಿರೋದು ಬಹಳ ಕಡಿಮೆ. ಹಾಗಾಗಿ ಓದುವಂತಹ ಕೆಲಸವನ್ನ ಮಾಡ್ಕೊಳ್ಳಿ, ಅದರಿಂದನೂ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಪತಿ ಪತ್ನಿಯರು ಕೂಡ ತುಂಬಾ ಪ್ರಣಯದ ಮೂಡ್ ನಲ್ಲಿ ಇರ್ತೀರಿ, ತುಂಬಾ ಹೊಂದಾಣಿಕೆಗಳು ಚೆನ್ನಾಗಿ ಆದರ್ಶ ದಂಪತಿಗಳ ತರ ಕಂಡು ಬರುವಂತಹ ಸಾಧ್ಯತೆಗಳು ಕೂಡ ಪತಿ ಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ತುಂಬಾ ಆಲ್ಮೋಸ್ಟ್ ಆಲ್ ಒಳ್ಳೆ ಫಲಗಳೇ ಇದೆ. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ತೀನಿ, ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಭಿಪ್ರಾಯ ತಿಳಿಸಿ, ಲೈಕ್ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾವತ್ತಿಗೂ ನಾವು ನಿಮ್ ಜೊತೆನೇ ಇರಬೇಕು ಅನ್ನುವಂತ ಇಷ್ಟ ನಮಗೆ. ಹಾಗಾಗಿ ಈ ವಿಡಿಯೋನ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 8. ಮೀನರಾಶಿ. ಮೀನರಾಶಿಯವರು ಇವತ್ತು ನಿಮ್ಮ ಪತ್ನಿಯೋ, ನಿಮ್ಮ ಪತಿಯೋ, ಅಥವಾ ನಿಮ್ಮ ತಂದೆ ತಾಯಿಗಳೋ, ನಿಮ್ಮ ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿಯರೋ ಯಾರೋ ಇವತ್ತು ನಿಮ್ಮನ್ನ ಹುರಿದುಂಬಿಸುವಂತಹ ಸಾಧ್ಯತೆಗಳು, ಮೋಟಿವೇಟ್ ಮಾಡುವಂತಹ ಸಾಧ್ಯತೆಗಳು, ಸಪೋರ್ಟ್ ಕೊಡುವಂತಹ ಸಾಧ್ಯತೆಗಳು, ಹಣಕಾಸಿನ ಪ್ರಯೋಜನಗಳ ಕೊಡುವಂಥದ್ದು, ಯಾವುದೋ ಜೀವನಕ್ಕೆ ಸಂಬಂಧಿಸಿರುವಂತಹ ಒಳ್ಳೆ ವಿಚಾರಗಳನ್ನ ಹೇಳುವಂಥದ್ದು, ಇದರಲ್ಲಿ ಯಾವುದಾದ್ರೂ ಒಂದನ್ನ ಆಗುತ್ತೆ. ಅದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕಷ್ಟೇನೆ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಕೆಲವೊಂದು ಸಮಸ್ಯೆಗಳಲ್ಲೂ ಕೂಡ, ನಿಮ್ಮ ಕೆಲಸದಲ್ಲೂ ಕೂಡ ನಿಮಗೆ ಅನುಕೂಲತೆಗಳನ್ನ ಉಂಟು ಮಾಡುವಂತಹ ಸಾಧ್ಯತೆಗಳಿದೆ. ನವೀಕರಿಸಿಕೊಳ್ಳುವಂಥದ್ದು, ನೀವು ಅಪ್ಡೇಟ್ ಆಗ್ತೀರಿ. ಇವತ್ತು ನಿಮ್ಮ ಕೆಲಸನೂ ಅಪ್ಡೇಟ್ ಮಾಡುವಂತಹ ಸಾಧ್ಯತೆಗಳಿದೆ. ಅಂದ್ರೆ ನೀವು ಸ್ವಲ್ಪ ದೂರದೃಷ್ಟಿಯನ್ನ ಯೋಚನೆ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ಕೋಬೇಕು, ನಿಮ್ಮ ಪ್ಲಾನ್ಗಳನ್ನ ಮಾಡ್ಕೋಬೇಕು. ಯಾಕಂತಂದ್ರೆ ಇವತ್ತಿನ ದಿನ ಹೇಗಿದೆ ಅನ್ನೋದಕ್ಕಿಂತಲೂ ನಾಳೆ ದಿನ ಹೇಗಿರುತ್ತೆ, ಮುಂದಿನ ದಿನಗಳು ಹೇಗಿರ್ತವೆ, ಮುಂದೆ ಬರುವಂತ ಕಷ್ಟಗಳು, ಮುಂದೆ ಬರುವಂತ ನೋವುಗಳು, ಭವಿಷ್ಯತ್ತಿನಲ್ಲಿ ಒಂದು ಭದ್ರತೆ ಅನ್ನುವಂಥದ್ದು ಬೇಕಾಗತ್ತಲ್ಲ. ಆ ಭದ್ರತೆಗೋಸ್ಕರ ನೀವು ಏನು ಅಡಿಪಾಯ ಹಾಕೋತೀರನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ದಿನಕ್ಕೆ ಬದಲಾಗುವಂಥದ್ದಲ್ಲ. ಯಾಕಂತಂದ್ರೆ ಬರುವಂತ ಭವಿಷ್ಯತ್ತಿನ ದಿನಗಳಲ್ಲಿಯೂ ಕೂಡ ಒಂದು ಫಲವನ್ನ ಸಿಗೋದಕ್ಕೆ ಈಗ ನೀವು ಏನ್ ಮಾಡ್ತೀರಿ ಅನ್ನುವಂಥದ್ರ ಆಧಾರದ ಮೇಲೆಯೂ ಕೂಡ ಅವಲಂಬಿತ ಆಗುತ್ತೆ. ಹಾಗಾಗಿ ಒಳ್ಳೆಯ ಯೋಜನೆಯನ್ನ ರೂಪಿಸ್ಕೊಳ್ಳಿ, ಒಳ್ಳೆಯ ಪ್ಲಾನ್ ಅನ್ನ ಮಾಡಿಕೊಂಡು ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯ ಅಂಶ ಇದು ನಿಮ್ಮ ಗಮನಕ್ಕಿರ್ಲಿ. ಇನ್ನು ಹೊಸ ಕೌಟುಂಬದಲ್ಲಿ ಮಾಡ್ತಕ್ಕಂತಹ ಉದ್ಯಮಗಳು, ಮನೆಯಲ್ಲೇ ಮಾಡುವಂತ ಕೆಲಸಗಳು, ಕುಲಕಸುಬುಗಳು, ಸಂಪ್ರದಾಯಬದ್ಧವಾದಂತಹ ಕೆಲಸಗಳು, ಈ ತರವಾಗಿರ್ತಕ್ಕಂತಹ ಒಂದು ಯೋಜನೆನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಪರವಾಗಿಲ್ಲ, ಮಾಡಿ. ನಿಮ್ಗೆ ಅನುಕೂಲ ಇತ್ತು ಅಂತಂದ್ರೆ ಆ ದಿಸೆಯಲ್ಲಿ ಒಂದು ಯೋಚನೆ ಮಾಡುವಂತದ್ದು ಏನು ತಪ್ಪಿಲ್ಲ. ಅದು ಕೂಡ ಯಶಸ್ಸಾಗುವಂತಹ ಸಾಧ್ಯತೆಗಳಿದೆ ಭವಿಷ್ಯತ್ತಿನಲ್ಲಿ. ಇನ್ನು ಯಾರಾದ್ರೂ ನಿಮಗೆ ಪ್ರೇಮ ನಿವೇದನೆ, ಈ ಪ್ರೇಮಿಗಳಿಗೆ ಇವತ್ತು ಯಾರೋ ಪ್ರಪೋಸ್ ಮಾಡ್ಬಿಡುವಂತಹ ಸಾಧ್ಯತೆಗಳಿದೆ. ಆ ತರದ ಒಂದು ಒಳ್ಳೆ ಫಲ ಇದೆ ಅಂತ ಹೇಳ್ಬೋದು. ಪ್ರೇಮಿಗಳಿಗೆ ತುಂಬಾ ಒಳ್ಳೆಯ ಫಲಗಳು ನಿಮಗೆ ಕಂಡು ಬರುತ್ತೆ. ನಿಮ್ಮ ಮದುವೆ ಆಗಿಲ್ಲ, ನೀವು ಮದುವೆ ವಯಸ್ಸಿನಲ್ಲಿದ್ದೀರಿ ಅಂತಂದ್ರೆ ಪ್ರೇಮದ ಒಂದು ಪ್ರಯೋಜನಗಳಾಗ್ಬೋದು, ಅಥವಾ ಮದುವೆ ವಿಚಾರದಲ್ಲಿ ಏನೋ ಒಂದು ಮಾತುಕತೆಗಳಾಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ವೃತ್ತಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ಕಂಡು ಬರುತ್ತೆ. ಸಾಮಾಜಿಕವಾಗಿರ್ತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅತ್ಯುತ್ತಮವಾಗಿರುವಂತಹ ದಿನ. ಸಾಮಾಜಿಕವಾಗಿ ಬೆರೆಯುವಂತಹದ್ದು, ಧಾರ್ಮಿಕವಾಗಿರುವಂತಹ ಕೆಲಸ ಕಾರ್ಯಗಳು ಮಾಡುವಂಥದ್ದು,
ಇದಕ್ಕೆ ಬಹಳ ಒಳ್ಳೆಯ ಫಲಗಳು, ಒಳ್ಳೆಯ ಬೆಲೆ ಸಿಗುವಂತ ಸಾಧ್ಯತೆ ಇದೆ. ನೀವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ಒಂದು ದೇವಸ್ಥಾನಗಳಲ್ಲೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರಲ್ಲಿ ನೋಡಿ ಬಹಳಷ್ಟು ಒಳ್ಳೆಯ ಒಂದು ಭಾವನೆ ಇರುತ್ತೆ, ಒಳ್ಳೆಯ ಹೊಂದಾಣಿಕೆಗಳು ಕೂಡ ಪತಿ ಪತ್ನಿಯರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ದಿನ ಅಂತ ಹೇಳ್ಬೋದು. ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ, ಆದ್ರೆ ನಿಮ್ಗೆ ಈ ವಿಡಿಯೋ ದಯವಿಟ್ಟು ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯಕ್ಕೆ ಕಾಯ್ತಿರ್ತೇವೆ. ವಿಡಿಯೋ ಲೈಕ್, ಶೇರ್ ಮಾಡಿ. ಸದಾ ನಿಮ್ ಜೊತೆ ಇರಬೇಕು ಅಂತಂದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸದಾ ನಮ್ ಜೊತೆ ಇರ್ತೀರಿ ಅಂತ ಹೇಳ್ತಾ, ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಅದೃಷ್ಟದ ಸಂಖ್ಯೆ 6. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ.